ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು KPSC ಬಾಬಾ. ಸೊ ನಾವಿವತ್ತು 4ನೇ ದಿನದ GK ಪೇಪರನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 1ನೇ ದಿನ ಮತ್ತು 2ನೇ ದಿನದ್ದು GK ಪೇಪರನ್ನು ಡಿಸ್ಕಸ್ ಮಾಡಿದ್ವಿ. 3ನೇ ದಿನದ್ದೇನಿರುತ್ತೆ ಕಮ್ಯುನಿಕೇಷನ್ ಇರುತ್ತೆ, ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಡಿಸ್ಕಷನ್. ಫಸ್ಟ್ ಒನ್ ಏನು ಕ್ವಶನ್ ಇದೆ, ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025. ಓಕೆ, ರಾಷ್ಟ್ರೀಯ ಸಹಕಾರ ನೀತಿ ಅಂತ ಕರಿಬೋದು. 2025 ರಾಷ್ಟ್ರೀಯ ಸಹಕಾರ ನೀತಿ 2025. ಅದರದ್ದು ಪ್ರೈಮರಿ ವಿಷನ್, ಮುಖ್ಯ ಗುರಿ ಏನು ಅಂತ ಕೇಳಿದ್ದಾನೆ. ಯಾಕೆ ಈ ಪ್ರಶ್ನೆನ ನಾವು ತೊಗೊಂಡಿದ್ದೀವಿ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತು ಗ್ರೂಪ್ ಸಿ ಫೇವ್ರೇಟ್ ಯಾವುದು, ಕೋಆಪರೇಟಿವ್ಸ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್. ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಿನ್ನೆ ಹೇಳಿದ್ದೆ ಒಂದಿಷ್ಟು ಲಾಸ್ಟ್ ಕ್ಲಾಸಲ್ಲಿ. ಕೋಆಪರೇಟಿವ್ಸ್, ಓಕೆ, ಕೋಆಪರೇಟಿವ್ಸ್ ಈಸ್ ಅ ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬರುತ್ತೆ, ಹಿಂದೆ ಕೂಡ ಬಂದಿದೆ, ಬೇಕಾದ್ರೆ ತೆಗೆದು ನೋಡಿ. ಒಂದಿಷ್ಟು ಡಿಸ್ಕಸ್ ಮಾಡೋಣ. ಈಗ ಬರೀ ಭಾರತದಲ್ಲೇ ಅಲ್ಲ, ಬರೀ ಕರ್ನಾಟಕದಲ್ಲೇ ಅಲ್ಲ, ಏಷ್ಯಾದಲ್ಲೇ ಮೊದಲ ಸಹಕಾರ ಸಂಘ, ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಆರ್ಗನೈಸೇಷನ್ ಎಲ್ಲಾಗಿತ್ತು, ಏನಂತ ಕರಿತೀವಿ ಅದನ್ನು, ಇನ್ನೊಂದು ವರ್ಡ್ ಇದೆ ಅದಕ್ಕೆ, ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರಿತೀವಿ. ಆ ಡಿಸ್ಟಿಕ್ಕನ್ನು, ಕರ್ನಾಟಕದ ಒಂದು ಜಿಲ್ಲೆಯನ್ನು ಸಹಕಾರ ಸಂಘಗಳ ತೊಟ್ಟಿಲು, ಕ್ರಡಲ್ ಆಫ್ ಕೋಆಪರೇಟಿವ್ಸ್ ಅಂತ ಕರಿತೀವಿ. ಯಾವ ಜಿಲ್ಲೆ? ಗದಗ್. ಯಾವುದಪ್ಪ? ಗದಗ್. ಈ ಗದಗ್ ಜಿಲ್ಲೆಯ ಕಣಗಿನಹಾಳದಲ್ಲಿ 1905ರಲ್ಲಿ ಮೊದಲ ಸಹಕಾರ ಸಂಘ ಸ್ಥಾಪನೆ ಆಗುತ್ತೆ. ಈ ಸಹಕಾರ ಸಂಘ ಬರೀ ಕರ್ನಾಟಕದಲ್ಲೇ ಮೊದಲಲ್ಲ, ರಾಜ್ಯದಲ್ಲೇ ಮೊದಲಲ್ಲ, ಏಷ್ಯಾದಲ್ಲೇ ಮೊದಲು. ಇದು ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಸೇಮ್ ಇದೇ ಥರ KPSC ಕಂಡಕ್ಟ್ ಮಾಡಿದಂಥ ಗ್ರೂಪ್ ಸಿ ಪರೀಕ್ಷೆನಲ್ಲಿ ಬಂದಿತ್ತು. ಓಕೆ, ದಿಸ್ ಈಸ್ ಹೌ ಯು ಹ್ಯಾವ್ ಟು ರೀಡ್. ಹೀಗೇನೆ ನೀವು ಲಿಂಕ್ ಮಾಡಿಕೊಂಡು ಅಲ್ಲಲ್ಲಿ ಓದಬೇಕಾಗತ್ತೆ, ರೈಟ್? ಸೊ ಮುಂದುವರೆದ ಭಾಗವಾಗಿ ಇನ್ನೊಂದು, ಇತ್ತೀಚೆಗೆ ಸಹಕಾರ ಸಪ್ತಾಹ, 72ನೇ ಸಹಕಾರ ಸಪ್ತಾಹ ಅಂತ, 72ನೇ ಸಹಕಾರ ಸಪ್ತಾಹ ಎಲ್ಲಿ ಆಯಿತು? ರಾಷ್ಟ್ರೀಯ ಸಹಕಾರ ಸಪ್ತಾಹ, ಓಕೆ, ಎಲ್ಲಿ ಆಯಿತು? ಕಮೆಂಟ್ ಹಾಕಿ ಗೊತ್ತಿದ್ರೆ. ಜಸ್ಟ್ ಪಾಸ್ ಇಟ್ ಆ್ಯಂಡ್ ಕಮೆಂಟ್ ಇಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಕರ್ನಾಟಕದಲ್ಲೇ ಆಯಿತು. ಯಾವ ಜಿಲ್ಲೆಯಲ್ಲಿ ಆಯಿತು? ಮಂಗಳೂರು. ಇಲ್ಲಪ್ಪ, ಮಂಗಳೂರಿನಲ್ಲಿ 72ನೆಯ ರಾಷ್ಟ್ರೀಯ ಸಹಕಾರ ಸಪ್ತಾಹ ಆಯಿತು. ಯಾವ ಒಂದು ಇದರಲ್ಲಿ? ನವೆಂಬರ್ ತಿಂಗಳಿನಲ್ಲಿ 72ನೇ ರಾಷ್ಟ್ರೀಯ ಸಹಕಾರ ಸಪ್ತಾಹ ಆಯಿತು. ದಿಸ್ ಇಸ್ ಹೌ ಯು ಹ್ಯಾವ್ ಟು ನೋಟ್ ಇಟ್ ಡೌನ್, ಬಿಕಾಸ್ ಇದು ಇಂಪಾರ್ಟೆಂಟ್. 1ನೇ ಪ್ರಶ್ನೆಗೆ ಆನ್ಸರ್ ಏನಾಗುತ್ತಪ್ಪ? ಸಿ, ಸಹಕಾರ ಸೇ ಸಮೃದ್ಧಿ. ಈ ಒಂದು ಗುರಿಯನ್ನು ಒಂದು ಸಹಕಾರ ಡಿಪಾರ್ಟ್ಮೆಂಟ್, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಕೋಆಪರೇಟಿವ್ ಮಿನಿಸ್ಟ್ರಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಪ್ರೆಸೆಂಟ್ ಕೋಆಪರೇಟಿವ್ ಮಿನಿಸ್ಟ್ರಿ ಯಾರಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ದು ಅಮಿತ್ ಶಾ ಅವರಿದ್ದಾರೆ ಅಲ್ವಾ? ಸೊ ಈ ಒಂದು ಪಾಲಿಸಿನ ತೊಗೊಂಬಂದು ಕೋಆಪರೇಟಿವ್ ಸೆಕ್ಟರಲ್ಲಿ ಡೆವಲಪ್ಮೆಂಟನ್ನು ಜಾಸ್ತಿ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ಈ ಒಂದು ಸ್ಕೀಮನ್ನು ತೆಗೆದುಕೊಂಡು ಬಂದಿದ್ದಾರೆ. ಇನ್ನೊಂದು ಕಮೆಂಟ್ ಹಾಕಿ, ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ, ಯಾರನ್ನು ಸಹಕಾರ ಸಂಘಗಳ ಪಿತಾಮಹ, ಕರ್ನಾಟಕದ ಸಹಕಾರ ಸಂಘಗಳ ಪಿತಾಮಹ ಅಂತ ಕರೀತಾರೆ? ಕಮೆಂಟ್ ಇಟ್. ಗೊತ್ತಾ ಯಾರನ್ನ ಸಹಕಾರ ಸಂಘಗಳ ಪಿತಾಮಹ ಅಂತ ಕರೀತಾರೆ? ಹಾಂ, ಕಮೆಂಟ್ ಇಟ್. ಇದು ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ, ಇಂಪಾರ್ಟೆಂಟ್ ಇದು. ಓಕೆ, ಇಟ್ಸ್ ಈಸಿ. ಯಾರು ಓದಿರ್ತೀರಾ ಅವ್ರಿಗೆ ಇದು ಈಸಿ. ಓಕೆ, ಸೆಕೆಂಡ್ ಕ್ವಶನ್, ವಿಚ್ ಸ್ಪೆಸಿಫಿಕ್ ಡ್ಯಾಮ್ ಬಿಲ್ಟ್ ಆನ್ ದಿ ಇಂದ್ರಯಾಣಿ ಫಾರ್ ಹೈಡ್ರೋ ಪವರ್ ಆ್ಯಂಡ್ ವಾಟರ್ ಸಪ್ಲೈ ವಿಟ್ ಈಸ್ ನಿಯರ್ ಲೋನಾವಾಲಾ? ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು ಗೊತ್ತಾ? ಲೋನಾವಾಲಾ ಎಲ್ಲಿದೆ? ಇದೊಂದು ಟೂರಿಸ್ಟ್ ಪ್ಲೇಸ್. ಎಲ್ಲಿದೆ? ಮಹಾರಾಷ್ಟ್ರ, ಪುಣೆ ನಿಯರ್ ಬರುತ್ತಿದ್ದು. ಓಕೆ, ಪುಣೆ ಮತ್ತು ಮುಂಬೈ ಮಧ್ಯದಲ್ಲಿ ಬರುತ್ತೆ. ಯಾವುದು? ಲೋನಾವಾಲಾ. ಎಲ್ಲಿದೆ? ಮಹಾರಾಷ್ಟ್ರ. ಯಾವ ಡ್ಯಾಮು? ಇಂದ್ರಯಾಣಿ ನದಿಯ ಮೇಲೆ ಕಟ್ಟಿರುವಂತಹ ಡ್ಯಾಮು. ಯಾವ ಡ್ಯಾಮಪ್ಪ? ಇಂದ್ರಾಯಣಿ ಕಟ್ಟಿರುವಂಥ ಡ್ಯಾಮು ವಾಲ್ವಾನ್. ಯಾವ ಡ್ಯಾಮ್ ಅದು? ವಾಲ್ವಾನ್ ಡ್ಯಾಮ್. ಸೊ ವಾಲ್ವಾನ್ ಡ್ಯಾಮ್ ಈಸ್ ಅ ಗ್ರಾವಿಟಿ ಡ್ಯಾಮ್.
ವಾಲ್ವಾನ್ ಡ್ಯಾಮ್ ಏನು? ಗ್ರಾವಿಟಿ ಡ್ಯಾಮ್. ಏನಪ್ಪ ಗ್ರಾವಿಟಿ ಡ್ಯಾಮ್ ಅಂತಂದರೆ ಅದು ತನ್ನ ಓನ್ ಸ್ಟ್ರಕ್ಚರ್, ತನ್ನ ಓನ್ ಸ್ಟ್ರೆಂತ್ ಮೇಲೆ ಆ ಒಂದು ಡ್ಯಾಮು ನಿಂತಿರುತ್ತೆ. ಅನ್ಲೈಕ್ ಈಗ ಹೇಗೆ ಬೇರೆ ಬೇರೆ ಡ್ಯಾಮ್ಗಳಿಗೆ ಗೇಟ್ಸ್ ಎಲ್ಲ ಇರುತ್ತೆ, ಗೇಟ್ಗಳನ್ನು ತೆಗೆಯೋದು ಹಾಕೋದು ಅದು ಎಲ್ಲ ಇರುತ್ತೆ, ಬೇರೆ ಬೇರೆ ಎಕ್ಸ್ಟರ್ನಲ್ ಸಪೋರ್ಟ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಬಟ್ ಗ್ರಾವಿಟಿ ಡ್ಯಾಮ್ಗಳಿಗೆ ಏನು ಯಾವುದೇ ಥರ ಎಕ್ಸ್ಟರ್ನಲ್ ಸಪೋರ್ಟ್ ಇರಲ್ಲ. ತನ್ನ ಓನ್ ವೇಟ್, ತನ್ನ ಸ್ವಂತ ತೂಕದ ಮೇಲೆ ಆ ಒಂದು ಡ್ಯಾಮ್ ಏನಾಗಿರುತ್ತೆ, ಬಿಲ್ಟ್ ಆಗಿರುತ್ತೆ, ನಿಂತ್ಕೊಂಡಿರುತ್ತೆ. ಇದನ್ನು ಯೂಶ್ವಲಿ ಯಾವುದಕ್ಕೋಸ್ಕರ ಬಳಸ್ತಾರೆ ಗ್ರಾವಿಟಿ ಡ್ಯಾಮನ್ನು? ಬ್ಯಾಕ್ ವಾಟರ್ ಸ್ಟೋರೇಜ್. ಯಾವುದೇ ನದಿಯ ಬ್ಯಾಕ್ ವಾಟರ್ ಸ್ಟೋರೇಜ್, ಹಿನ್ನೀರನ್ನು ಸಂಗ್ರಹಣೆ ಮಾಡೋಕ್ಕೆ ಏನು ಮಾಡ್ತಾರೆ, ಈ ಥರದ ಗ್ರಾವಿಟಿ ಡ್ಯಾಮನ್ನು ಬಳಸ್ತಾರೆ. ಓಕೆನಾ, ಗೊತ್ತಾಯ್ತಾ? ರೈಟ್. ಸೊ ಎಲ್ಲಿದೆಪ್ಪ ಇದು? ಮಹಾರಾಷ್ಟ್ರ ವಾಲ್ವಾನ್ ಡ್ಯಾಮ್. ಯಾವುದು? ಇಂದ್ರಾಯಣಿ ರಿವರು. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಈ ಥರದ ಪ್ರಶ್ನೆಗಳು ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೋ ರಿವರ್ಸ್ಗಳು ನ್ಯೂಸಲ್ಲಿದೆ, ಅವೆಲ್ಲ ಏನಾಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಲೊಕೇಶನ್ ಆ್ಯಂಡ್ ಫಾರ್ಮೇಷನ್ ಆಫ್ ಬೇಲಮ್ ಕೇವ್ಸ್. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ಇದಕ್ಕಿಂತ ಮುಂಚೆ ಯಾವಾಗಲೂ ಹೇಳ್ತಾರೆ ನಿಮ್ಮ ರೈಟ್ ಆನ್ಸರ್ ಸಿಕ್ಕೇ ಸಿಗುತ್ತೆ. ಓಕೆ, ರೈಟ್ ಆನ್ಸರ್ ಆಬ್ವಿಯಸ್ಲಿ ನಾನು ಹೇಳ್ತೀನಿ ಸಿಕ್ಕೇ ಸಿಗುತ್ತೆ. ಬಿಫೋರ್ ದ್ಯಾಟ್, ಬಿಹೈಂಡ್ ದ್ಯಾಟ್ ಕ್ವಶನ್ ಇದು ಎಲ್ಲಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಇಫ್ ಯು ನೋ ವೇರ್ ಈಸ್ ಬೇಲಮ್ ಕೇವ್ಸ್, ಕೈಂಡ್ಲಿ ಕಮೆಂಟ್ ಇಟ್. ಕಮೆಂಟ್ ಹಾಕಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಗೊತ್ತಿದ್ರೆ ಯು ಜಸ್ಟ್ ಕಮೆಂಟ್ ಇಟ್. ಎಲ್ಲಿದೆಯಪ್ಪ ಇದು? ನಂದ್ಯಾಲ್ ಡಿಸ್ಟಿಕ್ ಆಫ್ ಆಂಧ್ರ ಪ್ರದೇಶ್. ನಂದ್ಯಾಲ್ ಡಿಸ್ಟಿಕ್ ಆಫ್ ಆಂಧ್ರ ಪ್ರದೇಶ್, ಬೇಲಮ್ ಕೇವ್ಸ್. ಇದೊಂದು ಕಾಸ್ಟ್ ಟೋಪೋಗ್ರಫಿ. ಇದೇನಪ್ಪ? ಕಾಸ್ಟ್ ಟೋಪೋಗ್ರಫಿ. ಲ್ಯಾಂಡ್ ಫಾರ್ಮ್ಸ್ ಅಂತ ಒಂದು ಚಾಪ್ಟರ್ ಇದೆ ಜಿಯೋಗ್ರಫಿನಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ಲ್ಯಾಂಡ್ ಫಾರ್ಮ್ಸ್, ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ವಿಂಡ್, ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ವಾಟರ್, ಲ್ಯಾಂಡ್ ಫಾರ್ಮ್ಸ್ created by desert, landforms created by glaciers. ಸೊ ಇವೆಲ್ಲವೂ ಇಂಪಾರ್ಟೆಂಟ್. ಎಸ್ಪೆಷಲಿ KPSC ನಡೆಸುವಂತಹ ಪರೀಕ್ಷೆಗಳಿಗೆ ಲ್ಯಾಂಡ್ ಫಾರ್ಮ್ಸ್ ಅನ್ನೋ ಏನು ಟಾಪಿಕ್ ಇದೆ ಅಲ್ವಾ, ಇದು ಹೈ ಇಲ್ಡಿಂಗ್ ಟಾಪಿಕ್. ನೀವು ಏನನ್ನೂ ಬಿಡದೆ 360 ಡಿಗ್ರಿ ವ್ಯೂವಿಂದ ಲ್ಯಾಂಡ್ ಫಾರ್ಮ್ಸನ್ನು ಓದಲೇಬೇಕು. ಓಕೆ, ನೋಟ್ ಇಟ್ ಡೌನ್. ಇದು ಆನ್ಸರ್ ಏನಾಗುತ್ತಪ್ಪ? ಬೇಲಮ್ ಕೇವ್ಸ್ ಎಲ್ಲಿದೆ ಅಂತ ಹೇಳಿದೆ? ನಂದ್ಯಾಲ್ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್. ಇದು ಯಾವ ಟೋಪೋಗ್ರಫಿ? ಕಾಸ್ಟ್ ಟೋಪೋಗ್ರಫಿ. ಓಕೆ, ಇದು ಆನ್ಸರ್ ಏನು? ದೇ ಆರ್ ನ್ಯಾಚುರಲ್ ಅಂಡರ್ಗ್ರೌಂಡ್ ಕೇವ್ಸ್ ಫಾರ್ಮ್ಡ್ ಬೈ ದಿ ಕಾರ್ಸ್ಟಿಕ್ ಲೈಮ್ಸ್ಟೋನ್ ಎರೋಷನ್. ನೋಡಿ, ನಿಮಗೆ ಅಟ್ಲೀಸ್ಟ್ ಇದು ಕಾಸ್ಟ್ ಟೋಪೋಗ್ರಫಿ ಅಂತ ಗೊತ್ತಿದ್ರು ಕೂಡ ಯು ಕ್ಯಾನ್ ಗೆಟ್ ಇಟ್ ಟು ಆನ್ಸರ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಇದು ಡಿಫಿಕಲ್ಟ್ ಕ್ವಶನ್, ಇಟ್ಸ್ ಅ ಟಫ್ ಕ್ವಶನ್. ಓಕೆ, ಗೊತ್ತಿದ್ದರೆ ಹಾಕಬೇಕು, ಗೊತ್ತಿಲ್ಲ ಅಂದರೆ ಈ ಥರದ ಪ್ರಶ್ನೆಗಳನ್ನು ಬಿಡೋದು ಬೆಟರ್. ಅದರ್ವೈಸ್ ನೆಗೆಟಿವ್ ಆಗೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ರೈಟ್. ಸೊ ಈಗ ಮುಂದಿಂದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಫೋರ್ತ್ ಒನ್ ಹೇಳಿ. ಈಸಿ. ರಾಮ್ಸರ್ ಸೈಟ್, ಹೈ ಇಲ್ಡಿಂಗ್ ಟಾಪಿಕ್. ಓಕೆ, ರಾಜಸ್ಥಾನ್ 2 ವೆಟ್ಲ್ಯಾಂಡ್ಸ್, 2 ಜೌಗು ಪ್ರದೇಶಗಳನ್ನು ಏನು ಮಾಡಿದ್ದಾರೆ, ಇತ್ತೀಚೆಗೆ ರಾಮ್ಸರ್ ಸೈಟಿಗೆ ಆ್ಯಡ್ ಮಾಡಿದ್ದಾರೆ. 2 ಜೌಗು ಪ್ರದೇಶ, 2 ರಾಮ್ಸರ್ ಸೈಟ್ ವೇರ್ ಆ್ಯಡೆಡ್ ಇಂಟು. ಓಕೆ, 2 ವೆಟ್ಲ್ಯಾಂಡ್ಸ್ ವೇರ್ ಆ್ಯಡೆಡ್ ಇಂಟು ರಾಮ್ಸರ್ ಸೈಟ್ ಫ್ರಾಮ್ ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ. 2 ಕೊಟ್ಟಿದ್ದಾನೆ ಅಪ್ಪ. ಓಕೆ, 2 ಕೊಟ್ಟಿದ್ದಾನೆ. ಯಾವುದು? ಸಾಂಬಾರ್ ಲೇಕ್, ಕಿಯೋಲಡಿಯೋ ನ್ಯಾಷನಲ್ ಪಾರ್ಕ್, ಕಿಂಚನ್ ಆ್ಯಂಡ್ ಮೆನಾರ್, ಪುಷ್ಕರ್, ನಕ್ಕಿ, ಫಿಲೋಲಾ ಆ್ಯಂಡ್ ಫತೆ, ಎಲ್ಲ ಇವು ರಾಜಸ್ಥಾನದಲ್ಲೇ ಇದ್ದಾವೆ ಆಲ್ಮೋಸ್ಟ್. ಬಟ್ ಇದು ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆನ್ಸರ್ ಏನಪ್ಪ? ಬಿ. ಓಕೆ, ಆನ್ಸರ್ ಬಿ, ಕಿಂಚನ್ ಆ್ಯಂಡ್ ಮೆನಾರ್. ಈಗ ನೀವು ಒಂದು ಏನು ನೋಡ್ಕೋಬೇಕಂದ್ರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್, ಕಿಯೋಲಾಡಿಯೋ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನ, ಇದು ರಾಜಸ್ಥಾನದಲ್ಲಿದೆ. ಇದು ಮಾಂಟ್ರೆಕ್ಸ್ ರೆಕಾರ್ಡಲ್ಲಿದೆ. ರಾಮ್ಸರ್ ಸೈಟಲ್ಲಿ ಬರುವಂಥ ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಇದು ಇದೆ. ರಾಮ್ಸರ್ ಸೈಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ ಇದೆಪ್ಪ? ಎಷ್ಟಿದೆ? 4. ಮೊದಲೇ ರಾಮ್ಸರ್ ಸೈಟ್ ಯಾವುದು? ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ ಜಿಲ್ಲೆ ಅಲ್ವಾ. ಸೊ ನೆಕ್ಸ್ಟ್ ಆಮೇಲೆ 3 ಒಮ್ಮೆ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ 3 ಏನದವ ಒಮ್ಮೆ ಘೋಷಣೆ ಮಾಡ್ತಾರೆ. ಯಾವುದು? ಗದಗ್ನ ಮಾಗಡಿ ಕೆರೆ, ಮಾಗಡಿ ಲೇಕ್ ಆಫ್ ಗದಗ್. ನೆಕ್ಸ್ಟ್ ಒನ್ ಅಂಕಸಮುದ್ರ,
ವಿಜಯನಗರ ಡಿಸ್ಟಿಕ್, ಅಂಕಸಮುದ್ರ, ಹೊಸಪೇಟೆ. ಓಕೆ, ಥರ್ಡ್ ಒನ್ ಯಾವುದು? ಎಸ್ಟುರೀಸ್, ಅಘನಾಶಿನಿ ಎಸ್ಟುರೀಸ್, ಥರ್ಡ್ ಒನ್. ಸೊ ದೀಸ್ ಆರ್ 4 ರಾಮ್ಸರ್ ಸೈಟ್, ಓಕೆ, ಡೆಸಿಗ್ನೇಟೆಡ್ ಫ್ರಮ್ ಕರ್ನಾಟಕ. ಓಕೆ, ಕರ್ನಾಟಕದ 4 ರಾಮ್ಸಾರ್ ತಾಣಗಳಿವು, ಆಯಿತಾ? ನೋಡಿ, ಬಿಕಾಸ್ ಬಂದಿದೆ. ಇನ್ನೊಂದೇನು ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಎಕ್ಸಾಮ್ 2ರಿಂದ 3 ದಿನ ಇರುತ್ತಲ್ಲಪ್ಪ, ಆವಾಗ ಜಸ್ಟ್ ಗೂಗಲ್ ಮಾಡಿ ಎಷ್ಟು ರಾಮ್ಸಾರ್ ಸೈಟ್ ಇದೆ ನಂಬರನ್ನು ತಿಳ್ಕೊಳ್ಳಿ. ಯಾಕಂದರೆ ಒಂದೊಂದು ಆ್ಯಡ್ ಆಗ್ತಾ ಇರುತ್ತೆ, ನಂಬರ್ಸು ಅಪ್ಡೇಟ್ ಆಗ್ತಾ ಇರುತ್ತೆ. ಜಸ್ಟ್ ತಿಳ್ಕೊಳ್ಳಿ ಎಕ್ಸಾಮ್ 2 days ಬಿಫೋರ್. ಯಾಕೆ ಅಂತಂದರೆ ಮೊನ್ನೆ ನಡೆದಂಥ KE ಪರೀಕ್ಷೆನಲ್ಲಿ ಕರ್ನಾಟಕದ 4 ಇದೆ, ಅದು ಗೊತ್ತಿತ್ತು. ಬಟ್ ಭಾರತದಲ್ಲಿ 95, 96, 97 ಅಂತ 4 ಆಪ್ಷನ್ ಕೊಟ್ಟಿದ್ದ. ಒಂದೊಂದು ನಂಬರಲ್ಲೂ ಏನಾಗುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ 2 ದಿನದ ಮುಂಚೆ ಏನಿರುತ್ತೆ ಒಂದು ಅಪ್ಡೇಟನ್ನು ನೋಡ್ಕೊಳ್ಳಿ. ಸೊ ಅದೇನಾಗುತ್ತೆ, ನಿಮಗೆ ಅಟ್ಲೀಸ್ಟ್ ಹೆಲ್ಪ್ ಆಗ್ಬೋದು. ನೋಡಿ, 1 ಮಾರ್ಕ್ಸ್ ಸಿಗುತ್ತಾ ನೋಡ್ಕೊಳ್ಳೋಕ್ಕೆ ಏನು ಎಷ್ಟೊತ್ತಪ್ಪ ಅದು ನೋಡ್ಕೊಳ್ಳೋಕ್ಕೆ? ಇಟ್ ವಿಲ್ ಟೇಕ್ ಹಾರ್ಡ್ಲಿ 10 seconds ಅಲ್ವಾ? ಸೊ ದಿಸ್ ಒನ್ ಇಲ್ಲಿಗೆ ಯಾವುದು? ವಾಟ್ ಈಸ್ ದಿ ಇಂಡಿಯಾಸ್ ರ್ಯಾಂಕ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್? ಓಕೆ, ಅಂತಾರಾಷ್ಟ್ರೀಯ ಏನು ಲಿಂಗಾಂತರ ವರದಿ, ಲಿಂಗದ ಅಂತರ ಎಷ್ಟಿದೆ ಗಂಡಸರು ಮತ್ತು ಹೆಂಗಸರು. ಓಕೆ, ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ ಅಂತ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಓಕೆ, ಎಷ್ಟಿದೆಪ್ಪ ಭಾರತ ರ್ಯಾಂಕು 2025 ಪ್ರಕಾರ? 131. ನೆಕ್ಸ್ಟ್ ಆಪ್ಷನ್ ಇದೆ, ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ಅಷ್ಟೇ. 131. ಯಾರು ರಿಲೀಸ್ ಮಾಡ್ತಾರೆ ಇದನ್ನು? ವರ್ಲ್ಡ್ ಎಕನಾಮಿಕ್ ಫೋರಮ್. ಲಾಸ್ಟಲ್ಲೂ ಒಂದ್ಸಲ ಹೇಳಿದ್ನಲ್ವಾ, ಯಾವ ರಿಪೋರ್ಟ್ಸನ್ನು ನೀವು ಜಾಸ್ತಿ ಫೋಕಸ್ ಮಾಡಬೇಕು? ವರ್ಲ್ಡ್ ಎಕನಾಮಿಕ್ ಫೋರಮ್, IMF, ವರ್ಲ್ಡ್ ಬ್ಯಾಂಕ್. ಈ 3 ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ 3 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನು ರಿಪೋರ್ಟ್ಸನ್ನು, ಇಂಡೆಕ್ಸನ್ನು ರಿಲೀಸ್ ಮಾಡ್ತೇವೆ, ವರದಿಗಳನ್ನು ಬಿಡುಗಡೆ ಮಾಡುತ್ತಲ್ವ, ಆ ವರದಿಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಅಲ್ಲಿಂದ ಪ್ರಶ್ನೆಗಳೇನಾಗುತ್ತೆ, ಜಾಸ್ತಿ ಬರೋ ಚಾನ್ಸಸ್ಸು ಇರುತ್ತೆ. ಓಕೆ, ನೆಕ್ಸ್ಟ್ ಒನ್. Who has been appointed as a brand ambassador of the Karnataka Forest Department for Wildlife? ಕರ್ನಾಟಕದ ಅರಣ್ಯ ಇಲಾಖೆ ಒಬ್ಬರನ್ನ, ಈ 4 ಜನರಲ್ಲಿ ಒಬ್ಬರನ್ನ ಏನು ಮಾಡಿದ್ದಾರೆ, ರಾಯಭಾರಿಯಾಗಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ವೈಲ್ಡ್ ಲೈಫ್ ಕನ್ಸರ್ವೇಷನ್, ವನ್ಯಜೀವಿಗಳ ಸಂರಕ್ಷಣೆಗಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಬ್ಬರನ್ನ ಏನು ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಯಾರು? ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ಪ್ರಕಾಶ್ ಪಡ್ಕೋಣೆ. ಯಾರು? ಕರೆಕ್ಟ್ ಆನ್ಸರ್ ಗೊತ್ತಿದೆ ಜಸ್ಟ್ ಕಮೆಂಟ್, ಪಾಸ್ ಆ್ಯಂಡ್ ಕಮೆಂಟ್ ಇಟ್. ಯಾರಪ್ಪ? ಅನಿಲ್ ಕುಂಬ್ಳೆ. ಓಕೆ, ಅನಿಲ್ ಕುಂಬ್ಳೆನು ರಾಯಭಾರಿ, ವನ್ಯಜೀವಿ ಸಂರಕ್ಷಣೆಗೆ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಅನಿಲ್ ಕುಂಬ್ಳೆ ಅವರು. ಇನ್ನೊಂದು ಇದಕ್ಕೆ ಆ್ಯಡ್ ಅಪ್ ಮಾಡ್ತೀನಿ ನಾನು, ಇದು ಕೂಡ ಕರೆಂಟ್ ಅಫೇರ್ಸ್. ಪುಣ್ಯಕೋಟಿ ದತ್ತು ಯೋಜನೆ. ಯಾವುದಪ್ಪ? ಪುಣ್ಯಕೋಟಿ ದತ್ತು ಯೋಜನೆ. ಇದು ಏನು, ಇದರಲ್ಲಿ ಹಸುಗಳನ್ನು ದತ್ತು ಪಡೆಯುವಂಥ ಒಂದು ಯೋಜನೆ. ಓಕೆ, ಹಸುಗಳನ್ನು ದತ್ತು ಪಡೆಯೋದು, ಆ ಥರದ್ದು ರಿಲೇಟೆಡ್ ಒಂದು ಯೋಜನೆ. ಇದಕ್ಕೆ ರಾಯಭಾರಿ ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಪುಣ್ಯಕೋಟಿ ದತ್ತು ಯೋಜನೆಗೆ ರಾಯಭಾರಿ ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾರು ಪುಣ್ಯಕೋಟಿ ದತ್ತು ಯೋಜನೆ ರಾಯಭಾರಿ? ಸುದೀಪ್, ನಟ ಸುದೀಪ್. ಓಕೆ, ಪುಣ್ಯಕೋಟಿ ದತ್ತು ಯೋಜನೆಗೆ ರಾಯಭಾರಿ ಯಾರು? ನಟ ಸುದೀಪ್. ಓಕೆ, ಯಾಕಂದರೆ ಕೇಳ್ಬೋದು ಇವೆಲ್ಲ ಅಲ್ಲಲ್ಲಿ ಒಂದಿಷ್ಟು ನಾವು ಲಿಂಕ್ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಬೆಟರ್ ಫಾರ್ ಯು. ಓಕೆ, ನೆಕ್ಸ್ಟ್ ಕ್ವಶನ್. ವೇರ್ ಈಸ್ ಕರ್ನಾಟಕ ಫಸ್ಟ್ ಮರೈನ್ ವೈಲ್ಡ್ ಲೈಫ್ ಸೆಂಚುರಿ? ಅಪ್ಸರಾಕೊಂಡ ಮುಗಲಿ. ಕರ್ನಾಟಕದ ಮೊದಲ ಮರೈನ್ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ವನ್ಯಜೀವಿಧಾಮ. ಓಕೆ, ಮರೈನ್ ವನ್ಯಜೀವಿಧಾಮ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿ, ಯಾವುದು? ಅಪ್ಸರಾಕೊಂಡ ಮುಗಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಎಲ್ಲಿದೆ? ಉತ್ತರ ಕನ್ನಡ. ಓಕೆ, ಉತ್ತರ. ಮರೈನ್ ಅಂದ ತಕ್ಷಣ ನೀವು ತೆಗೆದಾಕ್ಬಿಡ್ಬೇಕು. ಕೊಡಗು, ಆಬ್ವಿಯಸ್ಲಿ ಕೊಡಗು ಆಗಲ್ಲ. ಅದು ಹೆಂಗೆ ಮರೈನ್ ಅಂದರೆ ಸಮುದ್ರಕ್ಕೆ ಸಂಬಂಧಪಟ್ಟಂಥದ್ದು ಮರೈನ್ ಅಂತಂದರೆ ಅಲ್ವಾ? ಸೊ ಆಬ್ವಿಯಸ್ಲಿ ಅದೇನಾಗುತ್ತೆ, ತಪ್ಪಾಗುತ್ತೆ. ರೈಟ್? ಸೊ ಇದಿಷ್ಟು ನೀವು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಕರ್ನಾಟಕ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಾಗೆ ಏನು ಮಾಡ್ತಾರೆ, ಕೇಳ್ತಾರೆ. ಓಕೆ, ಇದು ಎಲ್ಲಿ ಬರುತ್ತೆ ಅಂದರೆ ಹೊನ್ನಾವರ ಮತ್ತು ಕುಮಟಾ ತಾಲೂಕು ಹತ್ರ.
ಹೊನ್ನಾವರ ಆ್ಯಂಡ್ ಕುಮಟಾ ನಿಯರು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸಮ್ ಹಿಸ್ಟ್ರಿ ಕ್ವಶನ್ಸ್ ವಿಲ್ ಟೇಕ್. ಓಕೆ, ಚಾಲುಕ್ಯಸ್ ಆಫ್ ಬದಾಮಿ. ಓಕೆ, ಚಾಲುಕ್ಯಸ್ ಆಫ್ ಬದಾಮಿ ಇಂಪಾರ್ಟೆಂಟ್, ನಾನು ಹೇಳಿದ್ದೆ. ಅವ್ರಿಗೆ ಸಂಬಂಧಪಟ್ಟಂಥ ದೇವಾಲಯಗಳು, ಓಕೆ, ಸೋಷಿಯೋ ಎಕನಾಮಿಕ್ ಲೈಫ್ ಯಾವ ಥರ ಇತ್ತು ಅನ್ನೋದನ್ನು ಪ್ರತಿಯೊಂದು ನೀವೇನು ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ಪ್ರಮುಖ ರಾಜ, ಅಪ್ರಮುಖ ರಾಜನಿಗಿರುವಂಥ ಬಿರುದುಗಳು ಏನೇನು ಓದಬೇಕಂತ ಹೇಳಿದ್ನಲ್ವಾ, ಯಾವ ಥರ ಮಲ್ಟಿ ಡೈಮೆನ್ಷನಲ್ಲಿ ನೀವು ಕವರ್ ಮಾಡಬೇಕು ಹಿಸ್ಟ್ರಿನ ಅಂತ ಹೇಳಿದ್ದೆ ಲಾಸ್ಟ್ ಅಲ್ವಾ. ಯಾರು ನೋಡಿರ್ತಾರೆ ಗೊತ್ತಿರುತ್ತೆ, ನೋಡದೇ ಇದ್ದರೆ ಒಂದು ಸಲ ಹೋಗಿ ಲಾಸ್ಟ್ ವಿಡಿಯೋನ ನೋಡಿ, ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಓಕೆ, ದೇರ್ ಆರ್ 4 ಮೇನ್ ರಾಕ್ ಕಟ್ ಕೇವ್ಸ್ out of which 3 are Brahminical, 1 is dedicated Jainism. ಇಷ್ಟು ಮೈನ್ಯೂಟ್ ಕೇಳ್ತಾರ ಸರ್ ಅಂದರೆ ಕೇಳ್ಬೋದು ಸಮಟೈಮ್ಸ್. ಓಕೆ, ಸಮಟೈಮ್ಸ್ ಕೇಳ್ಬೋದು. ಈ ಥರದ ಪ್ರಶ್ನೆಗಳನ್ನು ನಿಮ್ಮನ್ನು ಎಚ್ಚರಗೊಳಿಸೋಕ್ಕೋಸ್ಕರ ನಾವೇನು ಮಾಡಿರ್ತೀವಿ, ಕೇಳಿರ್ತೀವಿ. ಸ್ವಲ್ಪ ಕಾಶಿಯಸ್ ಆಗಿರಿ, ಕೇಳಿದ್ರೆ ಏನು ಮಾಡೋದು ಅನ್ನೋ ಕಾರಣಕ್ಕೆ ಈ ಥರದ್ದು ಕೇಳಿರ್ತೀವಿ ಹೊರತು ಭಯ ಪಡಬೇಡಿ ಬರದೇ ಇದ್ದರೆ. ಜಸ್ಟ್ ಈಗ ತಿಳ್ಕೊಳ್ಳಿ ಅಲ್ವಾ. ಟೆಸ್ಟ್ ಸೀರೀಸು ಬಿಡಿಸೋ ಉದ್ದೇಶ ಏನಂತಂದರೆ, ನಾನು ಹಾಕೋ ಪ್ರತಿಯೊಂದು ಪ್ರಶ್ನೆನೂ ನನಗೆ ಕರೆಕ್ಟ್ ಆಗಬೇಕು ಅನ್ನೋದು ಅಲ್ಲ. ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆಯಾ, ನಾನೇನಾದರೂ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಾ, ಅಥವಾ ಟೆಸ್ಟ್ ಸೀರೀಸಿಂದ ನನಗೇನಾದರೂ ಹೊಸ ಒಂದು ಕಂಟೆಂಟ್ ಏನಾದರೂ ಸಿಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಟೆಸ್ಟ್ ಸೀರೀಸ್ನ ತೊಗೋಬೇಕಾಗುತ್ತೆ. ನನಗೆ 100ಕ್ಕೆ 80 ಬಂದುಬಿಟ್ಟಿದೆ ಟೆಸ್ಟ್ ಸೀರೀಸು, ನಾನು ಅಲ್ಲೂ 100ಕ್ಕೆ 80 ತೆಗಿತೀನಿ ಅಂದರೆ ಆಗುತ್ತಾ? ನೋ, ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಟೆಸ್ಟ್ ಸೀರೀಸನ್ನು ನೀವು ಒಂದು ಲರ್ನಿಂಗ್ ಪ್ರೊಸೆಸ್ ಆಗಿ ನೋಡಿ, ಹಾಗಿದ್ರೆ ಏನಾಗುತ್ತೆ, ನಿಮಗಿನ್ನೂ ಬೆಟರ್ ಆಗಿ ಹೆಲ್ಪ್ ಆಗುತ್ತೆ. ಓಕೆ, ಸೊ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಓಕೆ, ಕೇವ್ 3 is the largest group of and dedicated to Lord Shiva, Allah, Lord Vishnu. ಓಕೆ, ಯಾವುದು? ಲಾರ್ಡ್ ವಿಷ್ಣು. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ದ ಆರ್ಕಿಟೆಕ್ಚರಲ್ ಸ್ಟೈಲ್ ಆಫ್ ದೀಸ್ ಕೇವ್ಸ್ ಪ್ರೆಸೆಂಟ್ ಟ್ರಾನ್ಸಿಷನ್ ಆ್ಯಂಡ್ ಮಿಕ್ಸ್ಚರ್ ಆಫ್ ನಗರ ಆ್ಯಂಡ್ ದ್ರಾವಿಡ ಕೇವ್ ಟೆಂಪಲ್ಸ್. ನಗರ ಆ್ಯಂಡ್ ದ್ರಾವಿಡ, ಎಸ್. ಈ ನಗರ ಆ್ಯಂಡ್ ದ್ರಾವಿಡಕ್ಕೆ ಏನಂತ ಕರಿತೀವಿ ನಾವು? ವೇಸರ ಶೈಲಿ. ವೇಸರ ಶೈಲಿ. ನಗರ ದ್ರಾವಿಡ ಏನಂತಾರೆ? ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ವಾ. ನೋಟ್ ಇಟ್ ಡೌನ್, ವೆರಿ ಇಂಪಾರ್ಟೆಂಟ್. ವೇಸರ ಶೈಲಿ, ವೇಸರ ಟೆಂಪಲ್ ಆಫ್ ಆರ್ಕಿಟೆಕ್ಚರ್ started from Badama Chalukyas and it reached its zenith during the ಹೊಯ್ಸಳಾಸ್. ಹೊಯ್ಸಳ ಆರ್ಕಿಟೆಕ್ಚರ್ ಯಾವ ಶೈಲಿ? ವೇಸರ ಶೈಲಿ. ಬಟ್ ಹೊಯ್ಸಳರೇ ಅದನ್ನು ಸ್ಟಾರ್ಟ್ ಮಾಡಿದ್ರಾ? ಅಲ್ಲ, ಅದನ್ನು ಶುರು ಮಾಡಿದ್ಯಾರು? ಬಾದಾಮಿ ಚಾಳುಕ್ಯರು. ಬಟ್ ಅದು ತನ್ನ ಉತ್ತುಂಗಕ್ಕೆ ಮುಟ್ಟಿದ್ದು ಯಾವಾಗ? ಹೊಯ್ಸಳರ ಕಾಲದಲ್ಲಿ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಈ ಥರದ ಮೈನ್ಯೂಟ್ ಥಿಂಗ್ಸ್ಗಳೇನಾಗುತ್ತೆ ಪರೀಕ್ಷೆನಲ್ಲಿ ಬರುತ್ತೆ, ನೀವು ನೆನ್ಪಿಟ್ಕೋಬೇಕು. ಇನ್ ಅಡಿಷನ್ ಟು ದಿ 4 ಮೇನ್ ಎಕ್ಸ್ಕವೇಟೆಡ್ ಕೇವ್ಸ್, 5th ನ್ಯಾಚುರಲ್ ಕೇವ್ ಎಕ್ಸಿಸ್ಟ್ ವಿಚ್ ಬುದ್ಧಿಸ್ಟ್ ಇನ್ ನೇಚರ್. ಕರೆಕ್ಟ್ ಅದು? ಹಾಂ, ಎಸ್, ಕರೆಕ್ಟ್. 4th one is also ಕರೆಕ್ಟ್. ಸೊ ಏನಾಗತ್ತಪ್ಪ ಇಲ್ಲಿ? 1, 3 ಮತ್ತು 4 ಅಂದರೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನಾನು ಮೊನ್ನೆನೂ ಹೇಳಿದ್ನಲ್ವ, ಓನ್ಲಿ 1, ಓನ್ಲಿ 2, ಓನ್ಲಿ 3 ಪೇರ್ ಬೇಸ್ಡ್ ಕ್ವಶನ್ಸ್ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬರುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಅದಕ್ಕೆ ನೀವು ನೋಡ್ಕೋಬೇಕಾಗತ್ತೆ, ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಅದು ಹೇಳಿದ್ನಲ್ಲ ಓನ್ಲಿ 3 ಆಗುತ್ತೆ, ಜಸ್ಟ್ ಅಲ್ಲಿ ಕೊಟ್ಟಿಲ್ಲ ನಾನು ಅಷ್ಟೇ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟ, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ರಾಷ್ಟ್ರಕೂಟರು ನನಗೆ ಬಹಳ ಇಂಪಾರ್ಟೆಂಟ್. ಎಲ್ಲ ಪರೀಕ್ಷೆಗಳಲ್ಲೂ ರಾಷ್ಟ್ರಕೂಟರ ಮೇಲೆ ಪ್ರಶ್ನೆ ಬರ್ತಾ ಇದೆ. ಗೋವಿಂದ 3 ಶಿಫ್ಟೆಡ್ ದ ಇಂಪೀರಿಯಲ್ ಕ್ಯಾಪಿಟಲ್ ಟು ಮಾನ್ಯಕೇಟ. ಹೌದಾ? ಗೋವಿಂದ 3ನ ಇದು ವೆರಿ ಬೇಸಿಕ್. ರಾಷ್ಟ್ರಕೂಟರನ್ನ ಓದ್ತಾ ಇರ್ತೀರಿ ಅಂದರೆ ಇದು ಗೊತ್ತಿರಲೇಬೇಕು. ಫಸ್ಟ್ ಅವ್ರ ಕ್ಯಾಪಿಟಲ್ ಬೇರೆ ಇರುತ್ತೆ, ಆಮೇಲೆ ಏನಾಗುತ್ತೆ ಮಾನ್ಯಕೇಟಕ್ಕೆ ಸ್ಥಳಾಂತರ ಆಗುತ್ತೆ. ಈ ಮಾನ್ಯಕೇಟಕ್ಕೆ ಸ್ಥಳಾಂತರ ಮಳಖೇಡ್, ಪ್ರೆಸೆಂಟ್ ಕಲಬುರಗಿ ಡಿಸ್ಟಿಕ್. ಪ್ರೆಸೆಂಟ್ ಕಲಬುರಗಿ ಡಿಸ್ಟಿಕ್ಕಲ್ಲಿ ಬರುತ್ತೆ. ಗೋವಿಂದ 3 ಅಲ್ಲ, ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ. ಗೋವಿಂದ 3 ಅಲ್ಲ. ಸೊ 1ನೇದು ಏನಾಗುತ್ತೆ? ರಾಂಗ್ ಆಗುತ್ತೆ. ನಿಮ್ಗೆ ನೋಡಿ, 1ನೇದು ಜಸ್ಟ್ ನಿಮಗೆ ಮಾನ್ಯಕೇಟವನ್ನು ಯಾರು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು
ಅಂತ ನಿಮಗೆ ಗೊತ್ತಿದ್ದರೆ ಈಸಿಲಿ ಯು ಕ್ಯಾನ್ ಗೆಟ್ ಇಟ್ ಟು ಆನ್ಸರ್. ದಿಸ್ ಇಸ್ ವಾಟ್ ದಿ ಟೆಕ್ನಿಕ್ ಯು ಹ್ಯಾವ್ ಟು ಲರ್ನ್. ಮಿಕ್ಕಿದ 3 ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟ್ ಸ್ಟೇಟ್ಮೆಂಟ್ಗೆ ನಿಮ್ಗೆ ಗ್ಯಾರಂಟಿ ಇದೆ. ನಾಲೆಜ್ 100% ನಾಲೆಜ್ ಅಪ್ಲೈ ಮಾಡಿ ಫಸ್ಟ್ ಸ್ಟೇಟ್ಮೆಂಟನ್ನು ನೀವು ತಪ್ಪಂತ ಕಂಡು ಹಿಡಿದಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ನಿಮಗೆ ಆನ್ಸರು ಸಿಕ್ತು. ದಿಸ್ ಟೈಪ್ ಆಫ್ ಟೆಕ್ನಿಕ್ ಯು ಹ್ಯಾವ್ ಟು ಲರ್ನ್. ಹೆಂಗೆ ಸಿಗುತ್ತೆ ಸರ್ ಇದರ ಹೆಂಗೆ ಕಲಿಬೇಕು ಸರ್ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಜಾಸ್ತಿ ಬಿಡಿಸಿ, ಆಮೇಲೆ ಟೆಸ್ಟ್ ಸೀರೀಸ್ಗಳನ್ನು ಜಾಸ್ತಿ ಬಿಡಿಸಿ, ಖಂಡಿತ ನಿಮಗೇನಾಗುತ್ತೆ ಸಹಾಯ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಅಮೋಘ ವರ್ಷ 1 ವಾಸ್ ನೋನ್ ಆ್ಯಸ್ ಟೈಟಲ್ ನೃಪತುಂಗ ಆ್ಯಂಡ್ ಅತಿಶಯ ದವರ ಅಂತ. ಎಸ್, ಎರಡು ಕೂಡ ಒಂದು ಟೈಟಲ್ಸ್ ಇತ್ತು, ಹೇಳಿದ್ನಲ್ವಾ. ಬಿರುದುಗಳು ಒಬ್ಬ ರಾಜನಿಗೆ ಇದ್ದಂಥ, ಆ ಪ್ರಮುಖ ರಾಜನಿಗೆ ಇದ್ದಂಥ ಬಿರುದುಗಳನ್ನು ನೀವು ನೋಡ್ಕೊಳ್ಳೇಬೇಕು, ಯಾಕಂದರೆ ಎಕ್ಸಾಮ್ಸಲ್ಲಿ ಬರುತ್ತೆ. ಓಕೆ, ಸೊ ಎರಡನೇದು ಕರೆಕ್ಟು. ದ ಸಂಸ್ಕೃತ್ ವರ್ಕ್ ಪ್ರಶ್ನೋತ್ತರ ಆ್ಯಂಡ್ ರತ್ನಮಾಲಾ ಈಸ್ ಅಟ್ರಿಬ್ಯೂಟೆಡ್ ಟು ಅಮೋಘ ವರ್ಷ 1. ಎಸ್, ಅಮೋಘ ವರ್ಷ 1 ಇನ್ನೊಂದು ಇದೆ ಮಹತ್ವದ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ಓಕೆ, ವ್ಯಾಕರಣ ಉಪಲಬ್ಧ ಗ್ರಂಥ ಅಂತ ಹೇಳ್ತೀವಿ. ಕನ್ನಡದ ಯಾವುದು ಗ್ರೂಪ್ಸ್ ಓದ್ತಾ ಇದೆ, ಕನ್ನಡದ ಗ್ರಾಮರ್ ಇರುತ್ತೆ, ಸಾಮಾನ್ಯ ಕನ್ನಡ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಲ್ವಾ. ಕನ್ನಡದ ಮೊದಲ ವ್ಯಾಕರಣ ಉಪಲಬ್ಧ ಗ್ರಂಥ ಯಾವುದು? ಕವಿರಾಜ ಮಾರ್ಗ ಅಲ್ವಾ, ಕವಿರಾಜ ಮಾರ್ಗ. ಇದನ್ನು ಯಾರು ಬರೆದಿದ್ದಾರೆ? ಶ್ರೀ ವಿಜಯ. ಇವನು ಯಾರ ಆಸ್ಥಾನದಲ್ಲಿದ್ದ? ಇದೇ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದ. ನೋಡಿ ಎಷ್ಟೊಂದು ಫ್ಯಾಕ್ಟ್ಸ್ಗಳನ್ನು ಕಲ್ತ್ರಿ ಅಲ್ವಾ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಲರ್ನ್ ಫ್ರಮ್ ಟೆಸ್ಟ್ ಸೀರೀಸ್. ಓಕೆ, 10ನೇ ಪ್ರಶ್ನೆ ನೋಡೋಣ. ಸೊ ಇದೇನಿದೆ, 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 1 ಸ್ಟೇಟ್ಮೆಂಟ್ ಕರೆಕ್ಟು, 2 ಸ್ಟೇಟ್ಮೆಂಟ್ ಅದಕ್ಕೆ ನೀಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾವ, ಅದು ವಿವರಣೆಯನ್ನೇ ಕೊಡ್ತಾ ಇದ್ದಾವ ಅಂತ ಪ್ರಶ್ನೆ. ಓಕೆ, ಅಸೆಸ್ ಆ್ಯಂಡ್ ರಿವಿಷನ್ ಅಂತ ಹೇಳ್ತೀವಲ್ವ, ಆ ಥರದ ಒಂದು ಪ್ರಶ್ನೆ. ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ಯಾವ ಒಂದು ಡೈನೆಸ್ಟಿಕ್ ಸಂಬಂಧಪಟ್ಟವನು? ವೆಸ್ಟರ್ನ್ ಚಾಳುಕ್ಯಾಸ್ ಆಫ್ ಕಲ್ಯಾಣ. ವೆಸ್ಟರ್ನ್ ಚಾಳುಕ್ಯ, ಕಲ್ಯಾಣದ ಪಶ್ಚಿಮ ಚಾಳುಕ್ಯರಿಗೆ ಸಂಬಂಧಪಟ್ಟಂಥವನು ಯಾರು? ವಿಕ್ರಮಾದಿತ್ಯ 6. ಇದು ಫಸ್ಟ್ ನಿಮಗೆ ಗೊತ್ತಿ ಇರಬೇಕು. ಓಕೆ, ದ ಪೀರಿಯಡ್ ಆಫ್ ವಿಕ್ರಮಾದಿತ್ಯ 6 ರಿಗಾರ್ಡೆಡ್ ಆಸ್ ದಿ ಲ್ಯಾಂಡ್ ಮಾರ್ಕ್ ಎರಾ. ಓಕೆ, ದ ಲೀಗಲ್ ಆ್ಯಂಡ್ ಲಿಟ್ರರಿ ಹಿಸ್ಟ್ರಿ ಆಫ್ ಕರ್ನಾಟಕ. ನೋಡಿ, ಲೀಗಲ್ ಆ್ಯಂಡ್ ಲಿಟ್ರರಿ ಹಿಸ್ಟ್ರಿ, ದೀಸ್ ಆರ್ ದಿ ಕೀ ವರ್ಡ್ ಇನ್ ದಿ ಫಸ್ಟ್ ಸ್ಟೇಟ್ಮೆಂಟ್. ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ 2ನೇ ಸ್ಟೇಟ್ಮೆಂಟು ಮತ್ತು 3ನೇ ಸ್ಟೇಟ್ಮೆಂಟಲ್ಲಿ ಇದ್ದರೆ ಆನ್ಸರ್ ಏನಾಗುತ್ತೆ? 2 ಮತ್ತು 3 ಕರೆಕ್ಟು, ಅವೆರಡು 1ನೇ ಸ್ಟೇಟ್ಮೆಂಟನ್ನು ಸರಿಯಾಗಿ ವಿವರಿಸುತ್ತಿವೆ ಅಂತ ಆನ್ಸರ್ ಆಗುತ್ತೆ. ವಿಲ್ ಸಿ ದ ಸೆಲಿಬ್ರೇಟೆಡ್ ಜೂರಿಸ್ಟ್ ವಿಜ್ಞಾನೇಶ್ವರ ಹೂ ಲಿವ್ಡ್ ಡ್ಯೂರಿಂಗ್ ದಿಸ್ ಟೈಮ್. ಎಸ್, he living his time only. He is a contemporary of Vikramaditya 6. He is a patron of, okay, of Vikramaditya 6. And ಅಥರ್ಡ್ ಮಿತಾಕ್ಷರ, ಇದು ಹೈ ಯೀಲ್ಡಿಂಗ್ ಟಾಪಿಕ್ಕು. ಇದರ ಮೇಲೆ KPSC ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆ ಬಂದಿತ್ತು. ಮಿತಾಕ್ಷರದ ಮೇಲೆ KPSC ಪ್ರಿಲಿಮ್ಸಲ್ಲಿ ಏನು ಪ್ರಶ್ನೆ ಬಂದಿತ್ತು. ಓಕೆ, ಮಿತಾಕ್ಷರವನ್ನು ಬರಿತಾನಂತ ಹೇಳ್ತಾನೆ. ಹೈ ಇನ್ಫ್ಲೂಯೆನ್ಷಿಯಲ್ ಕಾಮೆಂಟರಿ ಆನ್ ದಿ ಯಜ್ಞವಲ್ಕ್ಯ ಸ್ಮೃತಿ ಅಂತ ಹೇಳ್ತಾನೆ. ಇದು ಒಂದು ಯಜ್ಞವಲ್ಕ್ಯ ಸ್ಮೃತಿ ಅನ್ನುವಂತಹ ಒಂದು ಗ್ರಂಥದ ಮೇಲೆ ಒಂದು ಕಾಮೆಂಟ್ರಿಯನ್ನು ಬರೆದಿದ್ದಾನೆ ಅಂತ ಹೇಳ್ತಾನೆ ವಿಜ್ಞಾನೇಶ್ವರ. ಎಸ್, ಕರೆಕ್ಟ್. ಮಿತಾಕ್ಷರ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ? ಯಾವುದಕ್ಕೆ ಸಂಬಂಧಪಟ್ಟಿದೆ? ಇನ್ಹೆರಿಟನ್ಸ್ and property rights. ಓಕೆ, ಇನ್ಹೆರಿಟನ್ಸ್ ಆ್ಯಂಡ್ ಪ್ರಾಪರ್ಟಿ ರೈಟ್ಸ್ಗೆ ಯಾವುದು? ಇದು ಮಿತಾಕ್ಷರ ಸಂಬಂಧಪಟ್ಟಿದೆ. ಅಂದರೆ ಲೀಗಲ್. ಇನ್ಹೆರಿಟನ್ಸ್ ಆ್ಯಂಡ್ ಪ್ರಾಪರ್ಟಿ ರೈಟ್ಸ್ ಅಂದರೆ ಯಾವುದು? ಲೀಗಲ್. ಅಂದರೆ ಅದನ್ನು ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದೆಯಾ? ಎಸ್, ಮಾಡ್ತಾ ಇದೆ. ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಕರೆಕ್ಟ್. ಸ್ಟೇಟ್ಮೆಂಟ್ 3, ಕಾಶ್ಮೀರಿ ಪೊಯೆಟ್ ಬಿಲ್ಹಣ ಇಮ್ಮೋರ್ಟಲೈಸ್ ದಿ ಕಿಂಗ್ ಆಸ್ ದಿ ಮೂನ್ ಆಫ್ ಕರ್ನಾಟಕ. ಓಕೆ, ಇನ್ ದಿ ಹಿಸ್ಟಾರಿಕಲ್ ಪೊಯಮ್ ವಿಕ್ರಮಾಂಕ ದೇವ ಚರಿತ. ವಿಕ್ರಮಾಂಕ ದೇವ ಚರಿತ ಯಾರಿಗೆ ಸಂಬಂಧಪಟ್ಟಿದೆ? 6ನೆಯ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟಿದೆ. ಅದರಲ್ಲಿ ಏನು ಹೇಳ್ತಾನೆ? ಮೂನ್ ಆಫ್ ಕರ್ನಾಟಕ, ಕರ್ನಾಟಕದ ಚಂದ್ರ ಅಂತ ಅವನಿಗೆ ಏನು ಮಾಡ್ತಾನೆ? ಅವನ್ನ ವರ್ಣಿಸ್ತಾನೆ. ಯಾರು? ಬಿಲ್ಹಣ. ಬಿಲ್ಹಣ ಎಲ್ಲಿಯವನು? ಕಾಶ್ಮೀರದವನು. ಕಾಶ್ಮೀರವನ್ನು ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಎಲ್ಲಿ? ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ. ಓಕೆನಾ, ಗೊತ್ತಾಯ್ತಾ? ಸೊ ಇನ್ನೊಂದು ಕಾಶ್ಮೀರ ಅಂದ ತಕ್ಷಣ ಇನ್ನೊಂದು ಬರ್ತಾನೆ ನಂಗೆ ನೆನಪು. ಯಾರು? ರಾಜತರಂಗಿಣಿ.
ಅಲ್ವಾ? ರಾಜತರಂಗಿಣಿ ಕೃತಿ ಯಾರು ಬರೆದಿದ್ದಾರೆ ಕಮೆಂಟ್ ಹಾಕಿ. ಎಷ್ಟೋ ಪರೀಕ್ಷೆಗಳಲ್ಲಿ ಯಾವುದು ರಾಜತರಂಗಿಣಿ ಕೃತಿ ಬಂದಿದೆ. ಯಾರಪ್ಪ? ಜಸ್ಟ್ ಕಮೆಂಟ್ ಹಾಕಿ, ಐ ವಿಲ್ ಟೆಲ್. ಯಾರು ರಾಜತರಂಗಿಣಿ? ಯಾರು ರಾಜತರಂಗಿಣಿ? ಕಲ್ಹಣ. ಓಕೆ, ಕಲ್ಹಣನ ರಾಜತರಂಗಿಣಿ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ 10th ಆಯಿತು. 11th ಒನ್, ಇಟ್ಸ್ ಈಸಿ ಆ್ಯಂಡ್ ವೆರಿ ಈಸಿ ಮಚ್. ಡೈರೆಕ್ಟ್ ಕ್ವಶನ್ ಇದು. ವಿಚ್ ಆಫ್ ದಿ ಫಾಲೋವಿಂಗ್ ಬೇಸಿಕ್ ಫ್ಯೂಚರ್ ಆಫ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್? ರಾಷ್ಟ್ರಪತಿ ಇರುವಂಥ ಸರ್ಕಾರದ ಒಂದು ಫ್ಯೂಚರ್ ಏನು, ಲಕ್ಷಣ ಏನು ಅಂತ ಕೇಳಿದ್ದಾನೆ. ರಿಜಿಡ್ ಕಾನ್ಸ್ಟಿಟ್ಯೂಷನ್, ಸಿಂಗಲ್ ಎಕ್ಸಿಕ್ಯೂಟಿವ್, ಸುಪ್ರಮಸಿ ಆಫ್ ದಿ ಲೆಜಿಸ್ಲೇಟರ್, ರೆಸಿಡ್ಯೂಯಲ್ ಪವರ್ ಆಫ್ ದಿ ಸ್ಟೇಟ್. ಯಾವುದು? ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ದು ಯಾವುದು? ಸಿಂಗಲ್ ಎಕ್ಸಿಕ್ಯೂಟಿವ್, ರಿಜಿಡ್ ಕಾನ್ಸ್ಟಿಟ್ಯೂಷನ್, ಸುಪ್ರಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸುಪ್ರಮಸಿ ಆಫ್ ದಿ ಲೆಜಿಸ್ಲೇಚರ್, ರೆಸಿಡ್ಯೂಯಲ್ ಪವರ್ ಆಫ್ ದಿ ಸ್ಟೇಟ್. ವಿಚ್ ಒನ್? ಜಸ್ಟ್ ಕಮೆಂಟ್. ಯಾವುದು? ಸಿಂಗಲ್ ಎಕ್ಸಿಕ್ಯೂಟಿವ್, ಒಂದೇ ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳ್ತೀವಿ. ಸಿಂಗಲ್ ಎಕ್ಸಿಕ್ಯೂಟಿವ್. ಓಕೆ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟು ಏನಿರುತ್ತೆ? ಡ್ಯುಯಲ್ ಎಕ್ಸಿಕ್ಯೂಟಿವ್ ಅಲ್ವಾ? ಡ್ಯುಯಲ್ ಎಕ್ಸಿಕ್ಯೂಟಿವ್ ಇರುತ್ತೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಡ್ಯುಯಲ್ ಎಕ್ಸಿಕ್ಯೂಟಿವ್ ಅಂದರೆ ಹೆಡ್ ಎಷ್ಟಿರ್ತಾರೆ? ಇಬ್ಬರು. ಡ್ಯುಯಲ್ ಹೆಡ್ ಇಬ್ಬರು ಇರ್ತಾರೆ. ಒಂದು ನಾಮಿನಲ್ ಹೆಡ್, ಇನ್ನೊಂದು ರಿಯಲ್ ಹೆಡ್. ಓಕೆ, ನಾಮಿನಲ್ ಹೆಡ್ ಅಂದರೆ ಯಾರಪ್ಪ ನಾಮಿನಲ್ ಹೆಡ್ ಅಂದರೆ? ಹೂ ಇಸ್ ನಾಮಿನಲ್ ಹೆಡ್? ಪ್ರೆಸಿಡೆಂಟ್, ನಾಮಕವಾಸ್ತೆ. ಓಕೆ, ಎಲ್ಲ ಪ್ರೆಸಿಡೆಂಟ್ ಹೆಸರಲ್ಲಾಗುತ್ತೆ. ಬಟ್ ಡಿಸಿಷನ್ಸ್, ಮೇಜರ್ ಡಿಸಿಷನ್ ತಗೊಳ್ಳೋರು ಯಾರು? ರಿಯಲ್ ಹೆಡ್. ಯಾರು? ಪ್ರೈಮ್ ಮಿನಿಸ್ಟರ್. ಓಕೆ, ಪ್ರೈಮ್ ಮಿನಿಸ್ಟರ್. ನಾಮಿನಲ್ ಹೆಡ್ ಇಸ್ ದಿ ಪ್ರೆಸಿಡೆಂಟ್, ರಿಯಲ್ ಹೆಡ್ ಇಸ್ ದಿ ಪ್ರೈಮ್ ಮಿನಿಸ್ಟರ್. ಇದು ನಮ್ಮದು ಭಾರತದಲ್ಲಿರುವಂಥದ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಆ್ಯಂಡ್ ಡ್ಯುಯಲ್ ಎಕ್ಸಿಕ್ಯೂಟಿವ್ ಇರುತ್ತೆ. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಸಿಂಗಲ್ ಎಕ್ಸಿಕ್ಯೂಟಿವ್, ಒಂದೇ ಕಾರ್ಯಾಂಗ ವ್ಯವಸ್ಥೆ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಫೆಡರಲ್ ಕಾನ್ಸ್ಟಿಟ್ಯೂಷನ್, ಒಕ್ಕೂಟ ವ್ಯವಸ್ಥೆ. ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆ ಅಲ್ಲಪ್ಪ. ವಾಟ್ ಆರ್ ದಿ ಕಾಮನ್ ಫ್ಯೂಚರ್ಸ್? ಸಾಮಾನ್ಯ ಲಕ್ಷಣಗಳು ಯಾವುದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತ ಕೇಳ್ತಾ ಇದ್ದಾನೆ. ರಿಟರ್ನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಡಿವಿಷನ್ ಆಫ್ ಪವರ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್ 100% ಇದು ಇರಲೇಬೇಕು ಅಲ್ವಾ? ಕರೆಕ್ಟ್, ರೈಟ್? ಎರಡನೇದು ಎಲ್ಲಿದೆ? ಇಲ್ಲ, ಅದನ್ನು ತೆಗೆದು ಹಾಕಿಬಿಡಿ, ಯಾಕಂದ್ರೆ ಎರಡನೇದು ಕರೆಕ್ಟ್ ಇದೆ ಅಲ್ವಾ? ಸೊ ರಿಟರ್ನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಎಸ್, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇರಲೇಬೇಕು ಅಲ್ವಾ? ಸೊ ಆಮೇಲೆ ಇನ್ನೊಂದು ನೋಡೋಣ, ಬೈ ಕ್ಯಾಮರಲ್ ನ್ಯಾಷನಲ್ ಲೆಜಿಸ್ಲೇಚರ್, ಫೆಡ್ರಲ್ದು. ಎಸ್, ಬೈ ಕ್ಯಾಮರಲ್ ಅಂದರೆ ಏನಿದೆ ನಮ್ಮದು? ಲೋಕಸಭೆ ಮತ್ತು ರಾಜ್ಯಸಭೆ. ಆ ರಾಜ್ಯಸಭೆಯ ಉದ್ದೇಶನೇ ಏನು? ಪರ್ಮನೆಂಟ್ ಹೌಸ್, ಅಪ್ಪರ್ ಹೌಸ್ ಅಂತ ಕರಿತೀವಿ. ಉದ್ದೇಶ ಏನು? ರಾಜ್ಯಗಳಿಗೆ ಒಂದು ಮಹತ್ವವನ್ನು ಕೊಡಬೇಕು, ರಾಜ್ಯಗಳಿಗೆ ಸಂಬಂಧದ ವಿಷಯಗಳಿಗೆ ಪಾರ್ಲಿಮೆಂಟಲ್ಲಿ ಧ್ವನಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ? ರಾಜ್ಯಸಭೆಯನ್ನು ತೊಗೊಂಡು ಬಂದಿದ್ದಾರೆ. ಅದು ಕೂಡ ಏನು? ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಪಾರ್ಟ್. ಅದು ಕೂಡ ಏನು? ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆಯ ಒಂದು ಲಕ್ಷಣ ಅಲ್ವಾ? ಸೊ 4ನೇದೇನಿದೆ? ಕರೆಕ್ಟ್ ಇದೆ ಆಬ್ವಿಯಸ್ಲಿ. ಸೊ ಈಗ ಸಪ್ರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್, ಇದಕ್ಕೂ ಒಕ್ಕೂಟ ವ್ಯವಸ್ಥೆಗೆ ಏನಾದರೂ ಸಂಬಂಧ ಇದೆಯಾ? ಎಕ್ಸಿಕ್ಯೂಟಿವ್ ಅಂದರೆ ಯಾರು? ಅಧಿಕಾರಿಗಳು, ಮಂತ್ರಿಗಳು. ಲೆಜಿಸ್ಲೇಚರ್ ಅಂದರೆ MLA, MP ಅಲ್ವಾ? ಅದಕ್ಕೂ ಒಕ್ಕೂಟ ವ್ಯವಸ್ಥೆ ಏನು ಸಂಬಂಧ ಇದೆ? ನೋ, ಇಟ್ಸ್ ನಾಟ್. ಸೊ ಆಬ್ವಿಯಸ್ಲಿ ಏನು ಬರುತ್ತೆ? 1, 2, 4 ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್? ಈ ಥರದ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಯಾಕಂದರೆ ಅನಲಿಟಿಕಲ್ ಟೈಪ್ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೀವು ಇದನ್ನು ನೋಡಬೇಕು, ರೈಟ್? ಸೊ ಮುಂದಿನ ಪ್ರಶ್ನೆ ಯಾರು? ಇಲ್ಲಿ ಕೆಳಗಡೆ ಫಾಲೋವಿಂಗ್ ಹೆಲ್ಡ್ ದಿ ವೈಸ್ ಪ್ರೆಸಿಡೆಂಟ್ ಆಫೀಸ್. ಯಾರು 4 ಜನರಲ್ಲಿ ಯಾರು ಉಪರಾಷ್ಟ್ರಪತಿಗಳಾಗಿದ್ದರು, ವೈಸ್ ಪ್ರೆಸಿಡೆಂಟ್ಸ್ ಆಗಿದ್ದರು ಅಂತ ಕೇಳ್ತಾ ಇದ್ದಾರೆ. ಮೊಹಮ್ಮದ್ ಹಿದಾಯತುಲ್ಲಾ, ಫಕ್ರುದ್ದೀನ್ ಅಲಿ ಅಹಮದ್, ನೀಲಂ ಸಂಜೀವ್ ರೆಡ್ಡಿ, ಶಂಕರ್ ದಯಾಳ ಶರ್ಮಾ ಯಾರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಅಂತ ಕೇಳ್ತಾ ಇದ್ದಾರೆ. ಯಾರಪ್ಪ? 1 and 4. ಓಕೆ, ಇವರಿಬ್ಬರೇನು ಪ್ರೆಸಿಡೆಂಟ್ ಆಗಿದ್ದರು. ಇವರು 5ನೇ ರಾಷ್ಟ್ರಪತಿಗಳು, ಇವರು 6ನೇ ರಾಷ್ಟ್ರಪತಿಗಳು. ನೀಲಂ ಸಂಜೀವ್ ರೆಡ್ಡಿ 6ನೇ ರಾಷ್ಟ್ರಪತಿ, ಫಕ್ರುದ್ದೀನ್ ಅಲಿ ಅಹಮದ್ 5ನೇ ರಾಷ್ಟ್ರಪತಿ. ಸೊ ಹೀಗಾಗಿ ಆನ್ಸರ್ ಮೊಹಮ್ಮದ್ ಹಿದಾಯತುಲ್ಲಾ ಆ್ಯಂಡ್ ಶಂಕರ್ ದಯಾಳ್ ಶರ್ಮಾ ಏನಾಗಿದ್ದರು? ಉಪರಾಷ್ಟ್ರಪತಿಗಳಾಗಿದ್ದರು. ಓಕೆ.
ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್, ಹಾಂ, DPSP again high yielding topic. DPSP directive principle of state policy is the high yielding topic. ಎಲ್ಲ ಪರೀಕ್ಷೆಗಳಲ್ಲೂ ಬರುವಂಥದ್ದು. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಇಂಟೆಲೆಕ್ಚುಯಲ್ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಈ ಮೂರನ್ನು ನೀವು ಈ ಥರ ಡಿವೈಡ್ ಮಾಡ್ಕೊಂಡು ಓದಿದಾಗ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ. ಅದೇ ಥರ ಇಲ್ಲಿ ನಾವೇನು ಮಾಡಿದ್ದೀವಿ, ಗಾಂಧಿಯನ್ ಪ್ರಿನ್ಸಿಪಲ್ಸ್, ಗಾಂಧಿ ತತ್ವಗಳ ಆಧಾರದ ಮೇಲೆ ಯಾವ್ಯಾವ DPSPಗಳು ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಯಾವ್ಯಾವ ಇದ್ದಾವೆ, 4ರಲ್ಲಿ ಯಾವುದು ಅಂತ ನೀವು ಹೇಳಬೇಕು. ಒಂದನೇದು ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆಫ್ ಕೌಸ್ ಆ್ಯಂಡ್ ಅದರ್ ಮಿಲ್ಕ್ ಕ್ಯಾಟಲ್, ಅಂದರೆ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ ಗಾಂಧಿ. ಎಸ್, ಗೋಹತ್ಯೆ ನಿಷೇಧನ ಮಾಡಬೇಕು. ಪ್ರಮೋಷನ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್, ಗಾಂಧಿ ಓಲ್ಡ್ ಮ್ಯಾನ್ ಖಾದಿಯನ್ನು ಬಳಸ್ತಾ ಇದ್ರು, ಚರಕವನ್ನು ಬಳಸ್ತಾ ಇದ್ರು. ಆ ಆಧಾರದ ಮೇಲೂ ನೀವು ಏನು ಮಾಡ್ಬೋದು, ಎಸ್ ಕಾಟೇಜ್ ಇಂಡಸ್ಟ್ರೀಸ್. ಓಕೆ, ಕಾಟೇಜ್ ಇಂಡಸ್ಟ್ರಿನ ಏನು ಮಾಡಿದರು, ಗ್ರಾಮೀಣ ಭಾಗದಲ್ಲಿರುವಂಥ ಕಾಟೇಜ್ ಇಂಡಸ್ಟ್ರಿನ, ಅಂದರೆ ನೇಕಾರರು ಬಳಸುವಂಥ ಇದನ್ನು ಏನು ಮಾಡಬೇಕು, ಜಾಸ್ತಿ ಪ್ರಮೋಟ್ ಮಾಡಬೇಕಂತ ಹೇಳ್ತಾರೆ. ಎಸ್, ಕರೆಕ್ಟ್. ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್, ಗಾಂಧಿ ಯಾವತ್ತೂ ಕೂಡ ಗ್ರಾಸ್ ರೂಟ್ ಡೆಮೋಕ್ರಸಿ, ತಳಹದಿಯಲ್ಲಿರುವಂಥ ಪ್ರಜಾಪ್ರಭುತ್ವವನ್ನು ಕನ್ಸಿಡರ್ ಮಾಡಿ ಯಾವಾಗಲೂ ಏನು ಮಾಡಬೇಕು, ಒಂದು ರೂಲಿಂಗನ್ನು ಮಾಡಬೇಕು ಅಂತ ಹೇಳಿ ಅವ್ರು ಡಿಸೆಂಟ್ರಲೈಸ್ಡ್. ಓಕೆ, ವಿಕೇಂದ್ರೀಕರಣಕ್ಕೆ ಗಾಂಧೀಜಿಯವರು ಏನು ಮಾಡ್ತಾರೆ, ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಎಸ್, ವಿಲೇಜ್ ಪಂಚಾಯತ್ ಫಂಕ್ಷನ್ಸ್ ಯೂನಿಟ್ ಆಫ್ ಸೆಲ್ಫ್ ಗೌರ್ಮೆಂಟ್, ಕರೆಕ್ಟ್. 1, 2, 3 ಕರೆಕ್ಟ್. ಸೆಕ್ಯೂರಿಂಗ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಆಲ್ ಸಿಟಿಜನ್ಸ್ ಥ್ರೂಔಟ್ ಇಂಡಿಯಾ, ಹೌದಾ? ಕರೆಕ್ಟಾ? ನೋ, ರಾಂಗ್. ಇದೇನು, ಇಂಟೆಲೆಕ್ಚುಯಲ್ ಆ್ಯಂಡ್ ಲಿಬರಲ್ ಪ್ರಿನ್ಸಿಪಲ್. ಓಕೆ, ನಾಟ್ ಗಾಂಧಿಯನ್ ಪ್ರಿನ್ಸಿಪಲ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ ತಕ್ಷಣ ಏನು ಬರುತ್ತಪ್ಪ, ಫಸ್ಟ್ ಸ್ಟೇಟ್ ಯಾವುದು ಯೂನಿಫಾರ್ಮ್ ಸಿವಿಲ್ ಕೋಡ್ ತೊಗೊಂಬಂದಿದ್ದು? ಫಸ್ಟ್ ಸ್ಟೇಟ್, ಫುಲ್ಲಿ ಸ್ಟೇಟ್. ಇತ್ತೀಚೆಗೆ ಯಾವುದು, ಫಸ್ಟು ಬೇಡಪ್ಪ, ಇತ್ತೀಚೆಗೆ ಯಾವ ಒಂದು ರಾಜ್ಯ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿ ಮಾಡಿದರು? ಯಾವ ರಾಜ್ಯ? ಉತ್ತರಾಖಂಡ. ಯಾವುದು? ಉತ್ತರಾಖಂಡ. ಇವೆಲ್ಲ ನೀವು ನೆನ್ಪು ಇಟ್ಕೋಬೇಕು. ದೀಸ್ ಆರ್ ಇಂಪಾರ್ಟೆಂಟ್. ಓಕೆ, ಮುಂದಿನ ಪ್ರಶ್ನೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಸಾಂವಿಧಾನಿಕ ನಿಬಂಧನೆಗಳಿಗೆ ಸಂಬಂಧಪಟ್ಟಂತೆ 3 ವಿಧಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 3 ವಿಧಿಗಳಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳು ಇಲ್ಲಿ ಇದ್ದಾವೆ. ಒಂದನೇದು ಆರ್ಟಿಕಲ್ 74 ಡೀಲ್ಸ್ ವಿತ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಪ್ರೆಸಿಡೆಂಟ್. ಆರ್ಟಿಕಲ್ 368 ಪ್ರೊವೈಡ್ಸ್ ಪವರ್ ಟು ಅಮೆಂಡ್ ದಿ ಪಾರ್ಲಿಮೆಂಟ್. ಆರ್ಟಿಕಲ್ 68 ಸಂವಿಧಾನ ತಿದ್ದುಪಡಿ ಮಾಡ್ಬೋದಾ? ಮಾಡ್ಬೋದು, ಬಟ್ it cannot alter the basic structure of the constitution. What is basic structure? ಯಾವಾಗ ಎವಾಲ್ವ್ ಆಯ್ತು ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್? ಕೇಶವಾನಂದ ಭಾರತಿ ಕೇಸಲ್ಲಿ ಏನಾಗುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಟರ್ಮನ್ನು ಸುಪ್ರೀಂ ಕೋರ್ಟ್ ತೊಗೊಂಬರುತ್ತೆ. ನೀವೇನಾದರೂ ತಿದ್ದುಪಡಿ ಮಾಡಿ, ಬಟ್ ಬೇಸಿಕ್ ಸ್ಟ್ರಕ್ಚರನ್ನು ಮುಟ್ಟಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ರೈಟ್. ಸೊ ಎರಡನೇದು ಆಬ್ವಿಯಸ್ಲಿ ಕರೆಕ್ಟ್ ಇದೆ. ಓಕೆ, ಎರಡನೇದು ಕರೆಕ್ಟ್ ಇದೆ ಅಂತ ತೆಗೆದಾಕೆ. ಆರ್ಟಿಕಲ್ 263 ಎನೇಬಲ್ ದಿ ಪ್ರೆಸಿಡೆಂಟ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಡಿಸ್ಕಸ್ ದಿ ಸಬ್ಜೆಕ್ಟ್ಸ್ ಆಫ್ ಕಾಮನ್ ಇಂಟ್ರೆಸ್ಟ್ ಬಿಟ್ವೀನ್ ಯೂನಿಯನ್ ಸ್ಟೇಟ್ಸ್. ಎಸ್, ಕರೆಕ್ಟ್. ದಿಸ್ ಆಲ್ಸೋ ಕರೆಕ್ಟ್. ಆಲ್ 3 ಕರೆಕ್ಟ್. ಬಟ್ ಇಲ್ಲೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ತಿಳ್ಕೊಬೇಕಾಗತ್ತೆ. ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತಂದರೆ ಆರ್ಟಿಕಲ್ 263. ಓಕೆ, ಆರ್ಟಿಕಲ್ 263 ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ? ಆರ್ಟಿಕಲ್ 263 ಇಂಟರ್ ಸ್ಟೇಟ್ ಕೌನ್ಸಿಲ್. ಇದು ಮೊನ್ನೆ KPSCನಲ್ಲಿ ಬಂದಿತ್ತು. ಯಾವುದು? ಅಂತಾರಾಜ್ಯ ಮಂಡಳಿ, ಇಂಟರ್ ಸ್ಟೇಟ್ ಕೌನ್ಸಿಲ್. ಆರ್ಟಿಕಲ್ 263 ಹೇಳುತ್ತೆ ಏನು, ದೇರ್ ಶಾಲ್ ಬಿ ಇಂಟರ್ ಸ್ಟೇಟ್ ಕೌನ್ಸಿಲ್ formed by the president to mitigate or investigate differences between center and states. ಓಕೆ, ಅದನ್ನು ಮಾಡೋಕ್ಕೆ 263 ಪ್ರೆಸಿಡೆಂಟ್ಗೆ ಅಧಿಕಾರವನ್ನು ಕೊಡುತ್ತೆ. ಬಟ್ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ದು ಚೇರ್ಪರ್ಸನ್ ಯಾರಾಗಿರ್ತಾರೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಬಂದಿದೆ, ಮುಂದೆ ಇದು ನೆಕ್ಸ್ಟ್ ಲೆವೆಲ್ ಕೇಳ್ಬೋದು ಅಪ್ಡೇಟ್ ಆಗಿ. ಯಾರಾಗಿರ್ತಾರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಚೇರ್ಮನ್ನು? ಪ್ರೈಮ್ ಮಿನಿಸ್ಟರ್. ಓಕೆ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಇಂಟರ್ ಸ್ಟೇಟ್ ಕೌನ್ಸಿಲ್ನ ಏನಾಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ. ಇನ್ನೊಂದು ಬರುತ್ತೆ, ಇದಕ್ಕೆ ಅಪ್ಡೇಟ್ ಆಗಿ ಹೇಳ್ಬಿಡ್ತೀನಿ, ಜಸ್ಟ್ ನೋಟ್ ಇಟ್ ಡೌನ್. ಝೋನಲ್ ಕೌನ್ಸಿಲ್,
ಯಾವುದು ಝೋನಲ್ ಕೌನ್ಸಿಲ್. ಈ ಝೋನಲ್ ಕೌನ್ಸಿಲ್ನ ಹೆಡ್ ಯಾರಾಗಿರ್ತಾರೆ? ಕಮೆಂಟ್ ಹಾಕಿ, ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ಬರುತ್ತಿದ್ದು ಹೇಳೋಕ್ಕಾಗಲ್ಲ. ಝೋನಲ್ ಕೌನ್ಸಿಲ್ ಹೆಡ್ ಯಾರಾಗಿರ್ತಾರೆ? ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಗಳು ಝೋನಲ್ ಕೌನ್ಸಿಲ್ನ ಹೆಡ್ ಆಗಿರ್ತಾರೆ. ಝೋನಲ್ ಕೌನ್ಸಿಲ್ ಈಸ್ ದಿ ಸ್ಟ್ಯಾಟ್ಯೂಟರಿ ಬಾಡಿ, ಇದೊಂದು ಶಾಸನಾತ್ಮಕ ಸಂಸ್ಥೆ. ಇಂಟರ್ಸ್ಟೇಟ್ ಕೌನ್ಸಿಲ್ ಈಸ್ ದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಯಾಕಂದರೆ ಸಾಂವಿಧಾನಿಕ ವಿಧಿ 263 ಪ್ರಕಾರ ಇದನ್ನು ಸ್ಥಾಪಿಸಲಾಗುತ್ತೆ, ಅದಕ್ಕೋಸ್ಕರ ಅದೊಂದು ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದನ್ನು ಒಂದು ಕಾಯ್ದೆಯ ಮುಖಾಂತರ ಸ್ಥಾಪಿಸಲಾಗುತ್ತೆ. ಯಾವುದು? ಝೋನಲ್ ಕೌನ್ಸಿಲ್. ಯಾವ ಕಾಯ್ದೆ? ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್. ಯಾವುದು? ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್. ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಮುಖಾಂತರ ಏನು ಮಾಡ್ತಾರೆ? ಝೋನಲ್ ಕೌನ್ಸಿಲನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಯಾರು ಚೇರ್ಮನ್ ಆಗಿರ್ತಾರೆ ಅದಕ್ಕೆ? ಚೇರ್ಪರ್ಸನ್ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಗಳು. ನೋಡಿ ಎಷ್ಟೊಂದು ಕಲ್ತ್ರಲ್ವಾ? ಸೊ ಇದೇ ಥರ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಮ್ಯಾಚ್ ದಿ ಫಾಲೋವಿಂಗ್, ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಜಸ್ಟ್ ಬೇಸಿಕ್ ಇದು. ರಿಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರಿಟ್ಸ್ ಬಗ್ಗೆ ಬೇಸಿಕ್ ಹೇಳ್ಬಿಡ್ತೀನಿ. ಆರ್ಟಿಕಲ್ 32 ಹೇಳುತ್ತೆ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಸಾಂವಿಧಾನಿಕ ಪರಿಹಾರದ ಹಕ್ಕುಗಳು. ಇದನ್ನು ಅಂಬೇಡ್ಕರ್ ಏನಂತ ಹೇಳ್ತಾರೆ? ಆರ್ಟಿಕಲ್ 32ನ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಈ ಥರ ಟರ್ಮ್ಸ್ಗಳು ಬರುತ್ತೆ. ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾರೆ. ಸಾಂವಿಧಾನಿಕ ಪರಿಹಾರ ಹಕ್ಕುಗಳನ್ನು ವಿಧಿ 32 ಅಂಬೇಡ್ಕರ್ ಅವರು. ಓಕೆ, ಸೊ ಇದರಲ್ಲಿ ಒಂದಿಷ್ಟು ರಿಟ್ಸ್ ಇದೆ. ಆರ್ಟಿಕಲ್ 32 ಅಂಡರ್ ನೀವು ಡೈರೆಕ್ಟ್ ಎಲ್ಲಿ ಹೋಗ್ಬೋದಪ್ಪ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 226 ವಿಧಿ 226 ಅಂಡರ್ ನೀವೆಲ್ಲಿ ಹೋಗ್ಬೋದು? ಹೈಕೋರ್ಟಿಗೆ ಹೋಗ್ಬೋದು. ಓಕೆ, ಹೈಕೋರ್ಟಿಗೆ ಹೋಗ್ಬೋದು. ಈಗ ನನಗೆ ಹೇಳಿ, ಜಸ್ಟ್ ಕಮೆಂಟ್, ಯಾವ ಒಂದು ರಿಟ್ ಜೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ವರ್ಸಸ್ ರಿಟ್ ಜೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್, ಯಾವುದಕ್ಕೆ ಹೆಚ್ಚಿನ ಸ್ಕೋಪ್ ಇದೆ? ಯಾವ ಹೆಚ್ಚಿಗೆ ವೈಡ್ ಇದೆ? ಹೈಕೋರ್ಟ್. ರಿಟ್ ಜೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್, ರಿಟ್ ಜೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಈಸ್ ವೈಡರ್ ದ್ಯಾನ್ ಸುಪ್ರೀಂ ಕೋರ್ಟ್, ಬಿಕಾಸ್ ಅಲ್ಲಿ ನೀವು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೂ ಹೋಗ್ಬೋದು, ಪ್ಲಸ್ ಲೀಗಲ್ ರೈಟ್ಸ್ ವೈಲೇಟ್ ಆದ್ರೂ ಹೋಗ್ಬೋದು. ಎಲ್ಲಿ? ಆರ್ಟಿಕಲ್ 226 ಅಂಡರ್ ಹೈಕೋರ್ಟ್ಗೆ. ಬಟ್ ಆರ್ಟಿಕಲ್ 32 ಅಂಡರ್ ಓನ್ಲಿ ಫಂಡಮೆಂಟಲ್ ರೈಟ್ಸ್, ನಾಟ್ ಲೀಗಲ್ ರೈಟ್ಸ್. ಅದಕ್ಕೆ ಅದು ಸ್ವಲ್ಪ ನ್ಯಾರೋ ಇದೆ. ಸುಪ್ರೀಂ ಕೋರ್ಟ್ ಜೂರಿಸ್ಡಿಕ್ಷನ್ ಸ್ವಲ್ಪ ನ್ಯಾರೋ ಇದೆ ಆ್ಯಸ್ ಕಂಪೇರ್ಡ್ ಟು ಹೈಕೋರ್ಟ್. ದಿಸ್ ಇನ್ಫಾರ್ಮೇಷನ್ ಮಸ್ಟ್ ನೀಡೆಡ್. ಓಕೆ, ಇರಲೇಬೇಕು ನಿಮಗೆ, ಇಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಇಷ್ಟು ಬೇಸಿಕ್ ನಾಲೆಜ್ ಇರಲೇಬೇಕಪ್ಪ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಓಕೆ, ಸೊ ಈಗ ನೋಡೋಣ. ಪ್ರೊಹಿಬಿಷನ್, ಸರ್ಟಿಟರಿ, ಮ್ಯಾಂಡಮಸ್ ಆ್ಯಂಡ್ ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್ ನೋಡೋಣ ಫಸ್ಟು. ಮ್ಯಾಂಡಮಸ್ ಅಂದರೆ ವಿ ಕಮಾಂಡ್, ನಾನು ನಿನಗೆ ಕಮಾಂಡ್ ಮಾಡ್ತಾ, ನೀನು ನಿನ್ನ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ, ನಾನು ನಿನಗೆ ಕಮಾಂಡ್ ಮಾಡ್ತಾ ಇದ್ದೀನಿ, ಈ ಕೆಲಸ ನೀ ಸರಿಯಾಗಿ ಮಾಡು, ನನಗೆ ರಿಪೋರ್ಟ್ ಮಾಡು ಅಂತ ಕೋರ್ಟು ಒಂದು ಗೋರ್ಮೆಂಟ್ ಅಥಾರಿಟಿ. ಓಕೆ ಓಕೆ ನೋಡಿ, ಅದಕ್ಕೆ ಏನು ಕೊಟ್ಟಿದ್ದಾರೆ ಇಲ್ಲಿ? ಕೆನಾಟ್ ಬಿ ಇಶ್ಯೂಡ್ ಅಗೇನ್ಸ್ಟ್ ದಿ ಪ್ರೈವೇಟ್ ಇಂಡಿವಿಜುವಲ್ಗೆ ಮಾಡೋಕ್ಕಾಗಲ್ಲ, ಗೋರ್ಮೆಂಟಿಗೆ ಮಾಡಬೇಕು. ಯಾಕಂದರೆ ಗೋರ್ಮೆಂಟು ನಮ್ಮ ದುಡ್ಡು, ಜನರ ಟ್ಯಾಕ್ಸ್ ದುಡ್ಡಲ್ಲಿ ಗೋರ್ಮೆಂಟ್ ನಡೀತಾ ಇರುತ್ತೆ. ಜನರಿಗೆ ಮಾಡಬೇಕಾಗಿರುವಂಥ ಕೆಲಸಗಳು, ರೋಡ್ ಆಗಿರ್ಬೋದು, ಏನೋ ಒಂದು ಬ್ರಿಡ್ಜಸ್ ಆಗಿರ್ಬೋದು, ಅಥವಾ ಪಾಟೋಲ್ಸ್, ಬೆಂಗಳೂರಿನ ಪಾಟೋಲ್ಸ್ ಎಷ್ಟು ಸಲ BBMPಗೆ ಹೈಕೋರ್ಟ್ ತಾಕೀತು ಮಾಡಿತ್ತು ನೋಡಿರ್ತೀರ ನ್ಯೂಸಲ್ಲಿ ಅಲ್ವಾ? ಯಾವ್ದು ಅಂಡ್ರೆ ಅದು ಮ್ಯಾಂಡಮಸ್. ಯಾರೋ ರಿಟ್ ಹಾಕಿರ್ತಾರೆ, ಆ ಮ್ಯಾಂಡಮಸ್ಸನ್ನು ಹಾಕಿರ್ತಾರೆ, ನೀವು ಡೈರೆಕ್ಟ್ ಮಾಡಿ ಸರ್ ಅಂತ ಹೈಕೋರ್ಟ್ಗೆ. ಅವಾಗ ಜಡ್ಜ್ ಹೇಳ್ತಾರೆ, ನನಗೆ ಕಮಾಂಡ್ ಮಾಡ್ತಾ ಇದ್ದೀನಿ BBMP, ಯು ಹ್ಯಾವ್ ಟು ಬಿ ಏನೋ ಆ ಪಾಟೋಲ್ಸ್ನ ಸರಿ ಮಾಡಿ ನನಗೊಂದು ರಿಪೋರ್ಟ್ ಕೊಡ್ಬೇಕು ನೀವು ಅಂತ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಈ ಥರ ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮಗೇನಾಗುತ್ತೆ? ಈಸಿ ಆಗುತ್ತೆ, ರೈಟ್? ಸೊ ಒಂದು ಮ್ಯಾಂಡಮಸ್, ಇನ್ನೊಂದು ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಕ್ಯಾನ್ ಬಿ ಇಶ್ಯೂಡ್ ಅಗೇನ್ಸ್ಟ್ ದಿ ಬೋತ್ ಪ್ರೈವೇಟ್ ಅಥಾರಿಟಿ ಆ್ಯಂಡ್ ಪ್ರೈವೇಟ್. ಎಸ್, ಈಗ ಏನಾಗುತ್ತೆ, ಯಾರು ನನ್ನ ಫ್ರೆಂಡು ಕಳೆದೋಗಿರ್ತಾನೆ. ಓಕೆ, ಯಾರು ಕಳೆದೋಗಿರೋ ನಂಗೆ ಗೊತ್ತಿಲ್ಲ, ಬಟ್ ನನಗೊಂದು ಡೌಟ್ ಇರುತ್ತೆ. ಯಾರೋ ಕರ್ಕೊಂಡು ಹೋಗಿದ್ದಾರೆ, ಪೊಲೀಸವರು ಕರ್ಕೊಂಡು ಹೋಗಿರ್ಬೋದು ಅಥವಾ ಬೇರೆ ಯಾರೋ ಕರ್ಕೊಂಡು ಹೋಗಿದ್ದಾರೆ. ನಂಗೆ ಡೌಟ್ ಬರುತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೀನಿ, ಕಂಪ್ಲೇಂಟ್ ತೊಗೊಳ್ಳಲ್ಲ. ಅವಾಗ ನಂಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ, ಸಿಗೋದೇ ಇಲ್ಲಲ್ಲ, ಏನು ಮಾಡ್ಬೇಕು ಅಂತೇಳಿ. ಅವಾಗ ನಾನು ಆರ್ಟಿಕಲ್ 32 ಅಂಡರಲ್ಲಿ ಹೋಗ್ತೀನಿ,
ಸುಪ್ರೀಂ ಕೋರ್ಟ್ ಹೋಗ್ಬೋದು, ಅಥವಾ ಆರ್ಟಿಕಲ್ 226 ಅಂಡರ್ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕ್ತೀನಿ, ಬ್ರಿಂಗ್ ದಿ ಬಾಡಿ ಅಂತ ಹೈಕೋರ್ಟೇ ಅವಾಗ ಏನು ಮಾಡುತ್ತೆ, ಡೈರೆಕ್ಟ್ ಮಾಡುತ್ತೆ. ಆ ಜುಡಿಸ್ಟಿಕ್ಷನ್ ಏನು ಪೊಲೀಸ್ ಸ್ಟೇಷನ್ ಬರುತ್ತಲ್ಲ ಅವರಿಗೆ ಡೈರೆಕ್ಟ್ ಮಾಡ್ತಾರೆ, ನೋಡಿ ಹಿಂಗಿದ್ದಾರೆ ಇವ್ರನ್ನ ಕರ್ಕೊಂಬಂದು ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ನೀವು ಅಂತ. ಬ್ರಿಂಗ್ ದಿ ಬಾಡಿ. ಓಕೆ, ದಿಸ್ ಇಸ್ ಹೌ ಹೇಬಿಯಸ್ ಕಾರ್ಪಸ್ ವಿಲ್ ವರ್ಕ್. ಇದೇ ಥರ ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, C3 D4 A2 B1. A2 ನೋಡಿ, ಪ್ರೊಹಿಬಿಷನ್ ಇಶ್ಯೂಡ್ ಓನ್ಲಿ ಅಗೇನ್ಸ್ಟ್ ದಿ ಜುಡಿಷಿಯಲ್. ಹೈಯರ್ ಕೋರ್ಟು ಲೋವರ್ ಕೋರ್ಟ್ಗಳಿಗೆ ಹೇಳುತ್ತೆ ನೀನು ಇದನ್ನು ಮಾಡಬೇಡ ಅಂತ, ಪ್ರೊಹಿಬಿಟ್ ಮಾಡುತ್ತೆ, ತಡೆ ಮಾಡುತ್ತೆ ಅಷ್ಟೇ. ಓಕೆ, ಬಟ್ ಸ್ಟ್ರಕ್ಚರ್ ಏನು ಮಾಡುತ್ತೆ, ಪ್ರಿವೆನ್ಷನ್ ಆ್ಯಂಡ್ ಕ್ಯೂರೇಷನ್. ಪ್ರೊಹಿಬಿಷನ್ ಏನು ಮಾಡುತ್ತೆ, ಬರೀ ಪ್ರಿವೆಂಟ್ ಮಾಡುತ್ತೆ. ಇದೇನು ಮಾಡುತ್ತೆ, ಪ್ರಿವೆಂಟ್ ಮಾಡಿ ಮುಂದೆ ಅದ್ರ ಕೆಲಸವನ್ನು ಕೂಡ ಮಾಡುತ್ತೆ. ಏನು, ಕ್ಯೂರೇಷನ್, ಪ್ರಿವೆನ್ಷನ್ ಆ್ಯಂಡ್ ಕ್ಯೂರೇಷನ್ ಬೋತ್ ಇಶ್ಯೂಡ್ ಅಗೇನ್ಸ್ಟ್ ದಿ ಬೋತ್ ಜುಡಿಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್. ಜುಡಿಷಿಯಲ್ ಅಂದರೆ ಲೋವರ್ ಕೋರ್ಟ್ಗೂ ಮಾಡುತ್ತೆ, ಅದೇ ಥರ ಅಡ್ಮಿನಿಸ್ಟ್ರೇಟಿವ್ ಬೇರೆ ಬೇರೆ ಗೌರ್ಮೆಂಟ್ ಆಫೀಸರ್ಗಳು ಕೂಡ ಏನು ಮಾಡುತ್ತೆ, ಒಂದಿಷ್ಟು ಏನು ಡೈರೆಕ್ಷನ್ಸ್ನ ಇಶ್ಯೂ ಮಾಡುತ್ತೆ. ಇದನ್ನು ಮಾಡಬೇಡಿ, ಪ್ರೊಹಿಬಿಟ್ ಮಾಡಿ, ಪ್ಲಸ್ ಅದನ್ನು ಪ್ರಿವೆಂಟ್ ಮಾಡಿ, ಅದನ್ನು ಕ್ಯೂರೇಟಿವ್ ಆ್ಯಕ್ಷನ್ನು ಕೂಡ ಏನು ಮಾಡುತ್ತೆ, ತೊಗೊಳುತ್ತೆ. ದಿಸ್ ವಾಟ್ ಸ್ಟ್ಯಾಟ್ಯುಟರಿ, ರೈಟ್. ಸೊ ಇವನ್ನ ನೀವು ನೆನ್ಪಿಡ್ಬೇಕಪ್ಪ, ಎಲ್ಲ ರೇಟ್ಸ್ಗಳನ್ನು ಬಾಯ್ಟ್ ಹೊಡೀರಿ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಏನಿದೆ. ಹೂ ಅಮಂಗ್ ದಿ ಫಾಲೋಯಿಂಗ್ ವಾಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ದಿ ಇಂಟ್ರಿಮ್ ಗೌರ್ಮೆಂಟ್ ಡ್ಯೂರಿಂಗ್ ದಿ 1946-47 ಟೈಮಲ್ಲಿ ಮಧ್ಯಂತರ ಸರ್ಕಾರ ಇತ್ತಲ್ಲಪ್ಪ, ಅವಾಗ ಫಿನಾನ್ಸ್ ಮಿನಿಸ್ಟರ್ ಯಾರು ಆಗಿದ್ದರು? ಯಾರಾಗಿದ್ದರು ಫಿನಾನ್ಸ್ ಮಿನಿಸ್ಟರ್? ಲಿಯಾಖತ್ ಅಲಿ ಖಾನ್. ಓಕೆ, ಫಿನಾನ್ಸ್ ಮಿನಿಸ್ಟರ್ ಯಾರಾಗಿದ್ರು ನೋಡ್ಕೊಳ್ಳಿ, ರೈಲ್ವೆ ಮಿನಿಸ್ಟರ್ ನೋಡ್ಕೊಳ್ಳಿ, ವುಮೆನ್ ಮಿನಿಸ್ಟರ್ ಯಾರಾಗಿದ್ರು ನೋಡ್ಕೊಳ್ಳಿ, ಆಮೇಲೆ ನಾವು ಕರ್ನಾಟಕದಿಂದ ಯಾರಾದರೂ ಮಿನಿಸ್ಟರ್ ಆಗಿದ್ರಪ್ಪ ಅದನ್ನು ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅಲ್ಲಿಂದ ಪ್ರಶ್ನೆಗಳು ಬರುತ್ತೆ, ರೈಟ್. ಸೊ ಮುಂದಿಂದು ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ ಇದು KPSC ಪ್ರಿಲಿಮ್ಸಲ್ಲಿ ಬಂದಿತ್ತು, ಆಗಸ್ಟ್ ಪ್ರಿಲಿಮ್ಸಲ್ಲಿ ಬಂದಿತ್ತಿದ್ದು. ಎಹೆಜಾಬೋ. Okay, Indian government has agreed to incorporate Hejabo into the Indian constitution. What does Hejabo? ಏನು ಇದು Hejabo? ಯಾವುದಕ್ಕೆ ಸಂಬಂಧಪಟ್ಟಿದೆ? ಟ್ರೈಬಲ್ ಲ್ಯಾಂಗ್ವೇಜ್ ಇನ್ 8th ಶೆಡ್ಯೂಲ್ಗೆ ಸಂಬಂಧಪಟ್ಟಿದೆಯಾ? ಟ್ರೈಬಲ್ ಕಮ್ಯುನಿಟಿ ಇನ್ 5th ಶೆಡ್ಯೂಲ್ಗೆ ಸಂಬಂಧಪಟ್ಟಿದೆಯಾ? ನಾಗಾ ಕಾನ್ಸ್ಟಿಟ್ಯೂಷನಿಗೆ ಸಂಬಂಧಪಟ್ಟಿದೆಯಾ? ಫಾರ್ಮೇಷನ್ ಆಫ್ ಸಪರೇಟ್ ಅಟಾನಮಸ್ ಇನ್ ಲಡಾಖ್ ರೀಜನ್ ಇದಕ್ಕೆ ಸಂಬಂಧಪಟ್ಟಿದೆಯಾ? ಜಸ್ಟ್ ಕಮೆಂಟ್ ಇಟ್. ನಿಮಗೆ ಗೊತ್ತಿದ್ರೆ ಇದು ಕರೆಂಟ್ ಅಫೇರ್ಸ್ ಇದು. ಓಕೆ, ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಹಾಕಿ. ಯಾವುದಕ್ಕೆ ಸಂಬಂಧಪಟ್ಟಿದೆ? ನಾಗಾ ಕಾನ್ಸ್ಟಿಟ್ಯೂಷನ್, ನಾಗಾ ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್. Okay, this also very important. Cohabitation is the term used in the France when the president and prime minister comes from opposite political camps, opposite political party. President ಬೇರೆ ಒಂದು political party ಇರ್ತಾರೆ and ಪ್ರೈಮ್ ಮಿನಿಸ್ಟರ್ ಒಂದು ಬೇರೆ ಪೊಲಿಟಿಕಲ್ ಪಾರ್ಟಿ ಇರ್ತಾರೆ. ಅದಕ್ಕೇನಂತ ಕರೀತಾರೆ ಫ್ರಾನ್ಸಲ್ಲಿ? ಕೋಹ್ಯಾಬಿಟೇಷನ್. ನಾವು ಬೇರೆ ಬೇರೆ ಪಾರ್ಟಿಯವರಾಗಿದ್ದರೂ ಕೂಡ ಒಂದಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಪದ ಕೋಹ್ಯಾಬಿಟೇಷನ್ನ ಬಳಸ್ತಾರೆ. ಎಸ್, ಕರೆಕ್ಟ್ ಇದು. ಇನ್ ದಿ ಹಿಸ್ಟ್ರಿ ಆಫ್ 5th ರಿಪಬ್ಲಿಕ್ ದೇರ್ ಈಸ್ ನೆವರ್ ಬೀನ್ ಕೋಹ್ಯಾಬಿಟೇಷನ್ ಇನ್ ದಿ ಫ್ರಾನ್ಸ್. ನೋಡಿ, ನೆವರ್ ಬೀನ್, ದಿಸ್ ಇಸ್ ದಿ ಎಕ್ಸ್ಟ್ರೀಮ್ ವರ್ಡ್ ಅಲ್ವಾ? ಎಕ್ಸ್ಟ್ರೀಮ್ ವರ್ಡ್ ಬಂದಾಗ ಏನಂತ ಹೇಳಿ, ನೆವರ್ ಬೀನ್, ಆಲ್ವೇಸ್, ಓನ್ಲಿ, ಈ ಥರದ ಎಕ್ಸ್ಕ್ಲೂಸಿವ್ಲಿ ಈ ಥರ ಪದಗಳು ಬಂದರೆ ಏನಿರುತ್ತೆ, ಆ ಸ್ಟೇಟ್ಮೆಂಟು ರಾಂಗ್ ಇರುತ್ತೆ. ದಿಸ್ ಇಸ್ ದಿ ಎಲಿಮಿನೇಷನ್ ಟೆಕ್ನಿಕ್, ಯು ಹ್ಯಾವ್ ಟು ಲರ್ನ್. ಓಕೆ, ಎಕ್ಸ್ಟ್ರೀಮ್ ಇಲ್ಲ. ಒಟ್ಟು ಎಷ್ಟು ಸಲ ಕೋಹ್ಯಾಬಿಟೇಷನ್ ಆಗಿತ್ತಪ್ಪ? 3 times. 3 times ಏನಾಗಿದೆ? ಕೋಹ್ಯಾಬಿಟೇಷನ್ ಆಗಿತ್ತು. 1986ರಿಂದ 88, ಮತ್ತು 1993ರಿಂದ 95. ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗ? 1997ರಿಂದ 2002. ಓಕೆ, ದೀಸ್ 3 times ಕೋಹ್ಯಾಬಿಟೇಷನ್ ಇತ್ತು. ಅಂದರೆ ಪ್ರೈಮ್ ಮಿನಿಸ್ಟರ್ ಬೇರೆ ಪಾರ್ಟಿಯವರು ಇದ್ದರು, ಪ್ರೆಸಿಡೆಂಟು ಬೇರೆ ಪಾರ್ಟಿಯವರು ಇದ್ದರು. ಓಕೆ, ನೆಕ್ಸ್ಟ್ ಒನ್. ಹಾಂ, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾನು ಆನ್ಸರ್ ಹೇಳಿದ್ದೀನಿ, ನಾನು ಇದು ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ತೆಗೆದೆ. ವಿಚ್ ಆರ್ ದಿ ಫಾಲೋಯಿಂಗ್ ಕರೆಕ್ಟ್ ಹೇಳಿದ್ದೀನಲ್ವಾ? ಕರೆಕ್ಟ್, ಇನ್ಕರೆಕ್ಟ್, ಯು ಹ್ಯಾವ್ ಟು ಮಾರ್ಕ್ ಇಟ್ ಫಸ್ಟ್ ಬಿಫೋರ್ ದಿ ರೀಡಿಂಗ್ ದಿ ಕ್ವಶನ್. ಯು ಹ್ಯಾವ್ ಟು ಮಾರ್ಕ್ ಇಟ್ ವೆದರ್ ಇಟ್ ಆಸ್ಕಿಂಗ್ ಫಾರ್ ಕರೆಕ್ಟ್ ಆರ್ ಇನ್ಕರೆಕ್ಟ್. ಅದರ್ವೈಸ್ ಏನಾಗುತ್ತೆ, ನೀವು ತಪ್ಪು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಸೊ 3 ಸ್ಟೇಟ್ಮೆಂಟ್ಸ್ ಇದೆ. ಸರ್ಕಾರಿಯಾ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಎಕ್ಸಾಮಿನ್
ಆ್ಯಂಡ್ ರೆಕಮೆಂಡೆಡ್ ಚೇಂಜಸ್ ರಿಗಾರ್ಡಿಂಗ್ ದಿ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅಂತ ಕೊಟ್ಟಿದ್ದೇನೆ. ಎಸ್, ಸೆಂಟರ್ ಸ್ಟೇಟ್ ರಿಲೇಷನ್ನ ಸಂಬಂಧಪಟ್ಟಂತಹ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಸಂಬಂಧಗಳಿಗೆ ಯಾವ ಥರ ಮಾಡಬೇಕು, ಇನ್ನೂ ರಿಫಾರ್ಮ್ಸ್ ಯಾವ ಥರ ಬೇಕು ಹೇಳಿ ಅಂತ ಸರ್ಕಾರಿ ಕಮಿಷನ್ ಮಾಡಿದ್ರು. ಎಸ್, ಅದೇ ಥರ ಇನ್ನೊಂದೆರಡು ಕಮಿಷನ್ ಇದೆ. ಯಾವುದಪ್ಪ? ಪುಂಚಿ, ಇನ್ನೊಂದು ಯಾವುದು? ರಾಜ್ ಮನ್ನಾರ್. ಇದರ ಸೇಮ್, ಇವು ಕೂಡ ಏನು ಸೆಂಟ್ರಲ್ ಸ್ಟೇಟನ್ನು ರಿಲೇಷನ್ನ ಬೆಟರ್ ಮಾಡೋಕ್ಕಂತಾನೆ ಈ ಎರಡು ಕಮಿಷನು ಮಾಡಿದ್ರು. ಯಾವುದು? ಪುಂಚಿ ಕಮಿಷನ್ ಆ್ಯಂಡ್ ರಾಜ್ ಮನ್ನಾರ್. ಯು ಹ್ಯಾವ್ ಟು ರಿಮೆಂಬರ್. ಆರ್ಟಿಕಲ್ 122 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಇಂಪೀಚಿಂಗ್ ಆಫ್ ದಿ ಪ್ರೆಸಿಡೆಂಟ್. ಆರ್ಟಿಕಲ್ 122ನಾ? ಈಸ್ ಇಟ್ ಆರ್ಟಿಕಲ್ 122? ಆರ್ಟಿಕಲ್ 122ನಾ? ಪ್ರೆಸಿಡೆಂಟನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್. ಯಾವುದು ಆರ್ಟಿಕಲ್? ಆರ್ಟಿಕಲ್ 61 ಅಲ್ವಾ? ಆರ್ಟಿಕಲ್ 61 ವಿಧಿ 61. ಓಕೆ, ವಿಧಿ 61 ಏನು ಹೇಳುತ್ತೆ? ಪ್ರೆಸಿಡೆಂಟನ್ನು ಏನು ಮಹಾನಿಭಿಯೋಗ ಅಂತ ಕರಿತೀವಿ. ಇಂಪೀಚ್ಮೆಂಟ್ ಅಂತ ಕರಿತೀವಿ, ರಿಮೂವಲ್ ಅಂತ ಕರೆಯಲ್ಲ ನಾವು, ಮಹಾನಿಭಿಯೋಗ ಅಂತ ಕರಿತೀವಿ ಪ್ರೆಸಿಡೆಂಟ್ ತೆಗೆದಾಕಕ್ಕೆ. ಆರ್ಟಿಕಲ್ 61. ಓಕೆ, ಅದರಲ್ಲಿ ಬರುತ್ತದು ತೆಗೆಯುವಂಥದ್ದು. ಪವರ್ ಟು ಮೇಕ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಡೈವರ್ಸ್ ಆ್ಯಂಡ್ ಮ್ಯಾರೇಜ್ ಸಬ್ಜೆಕ್ಟೆಡ್ ಲೈಸ್ ಎಕ್ಸ್ಕ್ಲೂಸಿವ್ಲಿ ಹೇಳಿದ್ನಲ್ವಾ, ಎಕ್ಸ್ಟ್ರೀಮ್ ವರ್ಡ್ ವಿತ್ ದಿ ಪಾರ್ಲಿಮೆಂಟ್. ನೋ, ಪವರ್ ಟು ಮೇಕ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಡೈವರ್ಸ್ ಆ್ಯಂಡ್ ಮ್ಯಾರೇಜ್ ಬೋತ್ ಪಾರ್ಲಿಮೆಂಟ್ಗೂ ಇರುತ್ತೆ, ಸ್ಟೇಟ್ ಗೌರ್ಮೆಂಟಿಗೂ ಇರುತ್ತೆ. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಬೋತ್ ಇಬ್ಬರು ಕೂಡ ಏನು ಮಾಡ್ಬೋದು? ಡಿವರ್ಸ್ ಮತ್ತು ಮ್ಯಾರೇಜಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಮಾಡಬಹುದು. ಅಂದರೆ ಆನ್ಸರ್ ಏನು ಹೋಗುತ್ತಪ್ಪ ಇಲ್ಲಿ? ಓನ್ಲಿ ಎ ಕರೆಕ್ಟ್. ಎ ಒಂದೇ, ಒಂದು ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್, ಓನ್ಲಿ ಎ. ರೈಟ್. ಸೊ ಇದಿಷ್ಟು ಜಿ ಕೆ ಕ್ವಶನ್ಸು. ನಾವು ವಿಲ್ ಜಸ್ಟ್ ಐ ವಿಲ್ ಡಿಕ್ಟೇಟ್ ದಿ mental ability correct answers. Okay, because again it will take more time to this one explanation ಮಾಡೋಕ್ಕೆ. ಅದರಿಂದ just I will tell the right answer, just mark it. Okay, 21B ಏನು ಸೀರೀಸ್ ಇದು. ಓಕೆ, ಇಲ್ಲೇನು ಬರುತ್ತೆ? 126 ಬರುತ್ತೆ 21B. ಓಕೆ, 22A 10, 23A 23B 28,000, 22A 23B 28,000. okay, 24 25th. okay, 24A LUP ಆರ್ಡರ್ ಇದು. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಟರ್ಮ್ ಅಂತ. ಓಕೆ, 25th A 6 ಆನ್ಸರ್. ಓಕೆ, 24A 25th A. ರೈಟ್. ಸೊ ದೀಸ್ ಆರ್ ದಿ much discussion about day 4 questions. We'll come with the day 5 as soon as possible. ಹೀಗೆ ನೋಡ್ತಾ ಇರಿ. ಏನೇ ಡೌಟ್ಸ್ ಇದ್ರು ಕಮೆಂಟಲ್ಲಿ ಹಾಕಿ, ಅಥವಾ ಏನೇ ಚಿಕ್ಕ ಪುಟ್ಟ ತಪ್ಪಾಗಿದ್ರು ಕಮೆಂಟಲ್ಲಿ ಹಾಕಿ. ವಿ ಮೇಕ್ ಕರೆಕ್ಟ್ ಇಟ್, ಬಿಕಾಸ್ ನಾವು ಯಾರಲ್ಲಿ ಅತೀತರಲ್ಲ, ಮನುಷ್ಯ ಅಂದಮೇಲೆ ಚಿಕ್ಕ ಪುಟ್ಟ ತಪ್ಪುಗಳಾಗ್ತಾ ಇರುತ್ತೆ. ಸೊ ವಿ ಮೇಕ್ ಕರೆಕ್ಟ್ ಇಟ್ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ ಕೇಸ್ ಇದ್ದರೆ. ಅದರ್ವೈಸ್ ನೋ ಇಶ್ಯೂಸ್. ಆ್ಯಂಡ್ ಹೀಗೆ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.